ಟಾಪಿಕ್ ನೋಡಿದ್ರೆ ರಿಯಲ್ ಡಿಮಾನ್ಸ್ ವರ್ಸಸ್ ರಿಯಲ್ ಹೀರೋಸ್ ಇನ್ ಅವರ್ ಲೈಫ್. ಓಕೆ, ಇಷ್ಟ ದಿವಸ ನಾವೊಂದು ಡಿಮಾನ್ ಸ್ಟೋರೀಸ್ಗೆ ಕಲ್ತಿದ್ವಲ್ಲ, ಪೂತನ, ಸಕಟಾಸುರ, ಆ ತರ ಡಿಮಾಂಡ್ಸ್ ಎಲ್ಲ ನೋಡಿದೀವಿ. ಇವತ್ತು ನಾವ್ ಏನ್ ನೋಡ್ತೀವಿ ಅಂದ್ರೆ, ನಮ್ ಹೃದಯ ಒಳಗಡೆನೆ ಅಸುರಾಸ್ ಇದಾರೆ, ಅವ್ರು ಯಾರಂತ ತಿಳ್ಕೊಂತೀವಿ. ಆಮೇಲೆ ನಮ್ ಹೃದಯ ಒಳಗಡೆನೆ ಹೀರೋಸ್ ಇದಾರೆ, ಅವ್ರು ಯಾರನ್ನ ನೋಡ್ತೀವಿ. ಓಕೆ, ನಮ್ ಒಳಗಡೆ ಇರೋ ಡಿಮಾಂಡ್ಸ್ ಯಾರು ಅಂದ್ರೆ ಲಸ್ಟ್, ಆಂಗರ್ ಅಂಡ್ ಗ್ರೀಡ್. ನಮ್ ಒಳಗಡೆ ಇರೋ ಹೀರೋಸ್ ಯಾರನ್ನ ನೋಡಿದ್ರೆ ಪರಮಾತ್ಮ ಅಂಡ್ ಜೀವಾತ್ಮಸ್. ಓಕೆ, ಇದು ನಾವು ಹೆಂಗ್ ಪ್ರಾಪರ್ ಆಗಿ ಯೂಸ್ ಮಾಡ್ಕೋಬೇಕು ತಿಳ್ಕೊಂಡು ನಾವು ನಮ್ದು ಸ್ಪಿರಿಚುವಲ್ ಲೈಫ್ ಅಲ್ಲಿ ಮುಂದುವರಿಬೇಕು. ಓಕೆವಾ? ಸೊ ಇದನ್ನ ಇದಕ್ಕೆ ಟಾಪಿಕ್ ನೋಡ್ರೆ ಸಮಂತಕ ಜ್ವಲ್ ಅಂಡ್ ವಿದ್ಯಾಧರ. ಓಕೆ, ಸೊ ನಂದಾ ಕರ್ಸ್ ವಿದ್ಯಾಧರ ರಿಲೀವ್ಡ್ ಫ್ರಮ್ ಹಿಸ್ ಕರ್ಸ್. ಓಕೆ, ಇದು ಟಾಪಿಕ್. ಓಕೆ, ಸೊ ಈ ಟಾಪಿಕ್ ಅನ್ನ ಚೆನ್ನಾಗ ಅರ್ಥ ಮಾಡ್ಕೋಬೇಕು ಅಂತ ನಮ್ ಗುರುಗಳ ಹತ್ರನು, ನಮ್ಮ ಭಗವಾನ್ ಕೃಷ್ಣರ ಹತ್ರನು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದೇ ಪಾಶ್ಚಾತ್ಯ ದೇಶಧಾರಿಣೇ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದೇವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ಜಯ ಶ್ರೀ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಟು ಎವ್ರಿವನ್. ಸೊ ನಾವು ಫಸ್ಟ್ ಸಮಂತಕ ಜ್ವಲ್ ಬಗ್ಗೆ ನೋಡೋಣ. ಇದು ಒಂದು 10ನೇ ಕ್ಯಾಂಟು 57th ಚಾಪ್ಟರ್. ಯಾರ ಹತ್ರ 10th ಕ್ಯಾಂಟು ಇದೆಯೋ ಅವ್ರು ತಗೊಂಡು ಇಟ್ಕೊಂಡ್ಬಿಡಿ. 57th ಚಾಪ್ಟರ್ ಓಪನ್ ಮಾಡ್ಕೊಂಡ್ಬಿಡಿ. ಸೊ ಈ ಸಮಂತಕ ಜ್ವಲ್ ಈ ಟಾಪಿಕ್ ನಾವ್ ಹೆಂಗ್ ಅಪ್ರೋಚ್ ಮಾಡೋಣ ಅಂದ್ರೆ, ಇದು ಫಸ್ಟ್ ಯಾವ ಜಾಗದಲ್ಲಿ ಆಗಿರೋದು, ಯಾವ ಡೈನೆಸ್ಟಿಯಲ್ಲಿ ಆಗಿರೋದು, ಯಾವ ಯುಗದಲ್ಲಿ ಆಗಿರೋದು ತಿಳ್ಕೊಳ್ಳೋಣ. ಈ ಸ್ಟೋರಿಯಲ್ಲಿ ಯಾರ್ಯಾರ ಕ್ಯಾರೆಕ್ಟರ್ಸ್ ಯಾರಂದ್ರದ್ದು ಹೇಳ್ತೀನಿ. ಆಮೇಲೆ ವಾಟ್ ಇಸ್ ದ ಟೇಕ್ ಹೋಮ್ ಮೆಸೇಜ್ ಅಂಡ್ ಫಲಸ್ತುತಿ, ಈ 4 ಸಬ್ ಹೆಡಿಂಗ್ಸ್ ಅಲ್ಲಿ ನೋಡೋಣ. ಫಸ್ಟ್ ಈ ಸಮಂತಕ ಜ್ವಲ್ ಅಂದ್ರೆ ಏನು ಅಂದ್ರೆ, ಇಟ್ ಇಸ್ ಎ ಲೆಜೆಂಡರಿ ರೂಬಿನ್ ಅಂತ ಹೇಳ್ತಾರೆ. ಓಕೆ, ಈ ರೂಬಿ ಒಂದು ಸೂರ್ಯ ದೇವರು ಬಂದು ಸತ್ರಜಿತ್ ಕೊಡ್ತಾರೆ. ಓಕೆ ಓಕೆ, ಇದನ್ ಕ್ಯಾರೆಕ್ಟರ್ ಏನಂದ್ರೆ, ಒಳ್ಳೆಯವರ ಹತ್ರ ಇದ್ದು ಪೂಜೆ ಮಾಡ್ಕೊಂಡು ಬಂದ್ರೆ ಒಳ್ಳೆ ಫಲ ಸಿಕ್ಕತ್ತೆ. ಅದೇ ಆಪೋಸಿಟ್ ಆಗತ್ತೆ, ಕೆಟ್ಟವರ ಹತ್ರ ಇದ್ರೆ ಆತರ ಕೆಟ್ಟದಾಗತ್ತೆ. ಓಕೆ, ಸೊ ಇದು ಯಾವ ಯುಗದಲ್ಲಿ ಆಗಿರೋದನ್ನ ನೋಡಿದ್ರೆ ದ್ವಾಪರ ಯುಗದಲ್ಲಿ ಆಗಿರೋದು. ಯಾವ ಜಾಗದಲ್ಲಿ ಆಗಿರೋದು ಅಂದ್ರೆ ದ್ವಾರಕಾ ನಗರದಲ್ಲಿ ಆಗಿರೋದು. ಯಾವ ಡೈನಸ್ಟಿ ನೋಡಿದ್ರೆ ಯತು ವಂಶದಲ್ಲಿ ಆಗಿರೋದು. ಓಕೆ, ಇನ್ಸಿಡೆಂಟ್ಸ್. ಈ ಸ್ಟೋರಿಯಲ್ಲಿ ಕ್ಯಾರೆಕ್ಟರ್ಸ್ ಯಾರು ನೋಡಿದ್ರೆ ಫಸ್ಟ್ ನೇಮ್ಸ್ ಅನ್ನ ಫೆಮಿಲಿಯರ್ ಮಾಡ್ಕೊಳ್ಳೋಣ. ಕೃಷ್ಣ ಅನ್ನೋ ವರ್ಡ್ ತಗೋಬಾರ್ದ್ರೆ 3 ಥಿಂಗ್ಸ್ ನಾವು ಮೈಂಡ್ ಅಲ್ಲಿ ಇಟ್ಕೊಳ್ಳೋಣ. ಕೃಷ್ಣಾಸ್ ಅಡ್ವೈಸ್, ಅವ್ರ ಆಕ್ಷನ್ ಏನ್ ಮಾಡಿದ್ದಾರೆ, ಅವ್ರಿಗೆ ಅಪವಾದ ಬರುವಾಗ, ಆಮೇಲೆ ಇಸ್ ಮ್ಯಾರೇಜ್, ಈ 3 ವಿಷಯ ತಿಳ್ಕೊಳ್ಳೋಣ. ಆಮೇಲೆ ಬಲರಾಮ, ಕೃಷ್ಣ ಅಂಡ್ ಬಲರಾಮ, ಆಮೇಲೆ ಕಿಂಗ್ ಉಗ್ರಸೇನ ಅಂಡ್ ಸತ್ರಜಿತ್, ಇಬ್ರು ಕಿಂಗ್ಸ್. ಸತ್ರಜಿತ್ ತಂಬ ಪ್ರಸೇನ. ಓಕೆ, ಪ್ರಸೇನ ವನಕ್ಕೆ ಹೋಗ್ತಾರೆ, ಏನಾಗತ್ತೆ ಅನ್ನೋ ತಿಳ್ಕೊಳ್ಳೋಣ. ವನದಲ್ಲಿ ಜಾಂಬವಾನ್ ಅಂಡ್ ಜಾಂಬವತಿ, ಕರಡಿ ಕಿಂಗ್ ಜಾಂಬವಾನ್, ಅವ್ರ ಮಗಳು ಜಾಂಬವತಿ. ಓಕೆ, ದೆನ್ ಸತ್ಯಭಾಮ, ಅವರು ಯಾರು ನೋಡಿದ್ರೆ ಸತ್ರಜಿತ್ ಮಗಳು. ಓಕೆ, ಸತ್ರಜಿತ್ 3 ಮಗಳು ಇರ್ತಾರೆ, ಅವರಲ್ಲಿ ಒಬ್ರು ಸತ್ಯಭಾಮ.
ಓಕೆ. ಪ್ಲಸ್ 3 ಕ್ಯಾರೆಕ್ಟರ್ ಯಾರ್ಯಾರಂದ್ರೆ ಅಕ್ರೂರ, ಕೃತವರ್ಮ ಅಂಡ್ ದಂಡ. ಇವರೆಲ್ಲಾನೇ ಕ್ಯಾರೆಕ್ಟರ್ಸ್ ನಾವು ಜ್ಞಾಪ ಇಟ್ಕೋಬೇಕು. ಸೊ ಒಂದ್ ದಿವಸ ಏನಾಗತ್ತೆ ಅಂದ್ರೆ ಸತ್ರಜಿತ್ ಬಂದು ಅವರು ಕಿಂಗ್ ಅಲ್ವಾ, ರೂಲ್ ಮಾಡ್ತಾ ಇರ್ತಾರೆ. ಅವ್ರು ನೋಡಿದ್ರೆ ಸೂರ್ಯ ದೇವರ ಚೆನ್ನಾಗ ಭಕ್ತಿ ಮಾಡ್ತಾ ಇದ್ರೆ, ನಾನಾ ವಿಧ ಭಕ್ತಿ ಮಾಡೋದ್ರಿಂದ ಆ ಸೂರ್ಯ ದೇವರ ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ. ಆಮೇಲೆ ತುಂಬಾ ಇಷ್ಟ ಆಗೋದ್ರಿಂದ ಒಂದ್ ದಿವಸ ಅವ್ರ ಮುಂದೆ ಪ್ರದಕ್ಷಿಣ ಆಗ್ತಾರೆ, ದರ್ಶನ ಕೊಡ್ತಾರೆ. ಅವಾಗ ನೋಡಿದ್ರೆ ಅವ್ರು ಬರುವಾಗ ಇವರಿಂದ ಅವ್ರ ನೋಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅಷ್ಟ ಸನ್ ಕೊಡ್ ನಮ್ಮ ಮಾರ್ನಿಂಗ್ ಆಫ್ಟರ್ನೂನ್ ಅಲ್ಲಿ ನೋಡಿದ್ರೆ ನಮ್ಮಂದ ಸಣ್ಣ ನೋಡಕ್ ಆಗಲ್ಲ. ಆ ಕಿರಣಗಳು ನಮ್ ಕಣ್ಣ ಬ್ಲರ್ ಮಾಡತ್ತಲ್ಲ. ಇವ್ರು ಬಂದು ಸತ್ರಜಿತ್ ಮುಂದೆ ಸೂರ್ಯ ದೇವ್ರು ಬರ್ತಾರೆ. ಅವ್ನ ಕೈಯಲ್ಲಿ ನೋಡಕ್ ಆಗ್ತಲ್ಲ, ನೀವ್ ಏನ್ ಇಷ್ಟ ತೇಜಸ್ ಆಗಿದ್ದೀರಿ ಅಂತ ಕೇಳ್ತಾರೆ. ಅದಕ್ಕೆ ಏನಂತಾರೆ, ಅದು ಬಂದು ಅವ್ರ ಕೊಳಲಲ್ಲಿ ಒಂದು ಮಣಿಯನ್ನ ಇಟ್ಕೊಂಡಿರ್ತಾರೆ. ಓಕೆ, ಆ ಮಣಿಯ ರಿಮೂವ್ ಮಾಡ್ಬಿಟ್ಟು ಆಮೇಲೆ ಅವನ ಕೈಯಲ್ಲಿ ಸತ್ರಜಿತ್ ಕಿಂಗ್ ಇಂದ ಸೂರ್ಯ ದೇವರ ನೋಡಕ್ ಆಗತ್ತೆ. ಆಮೇಲೆ ಅದು ಒಂದು ಇಚ್ಛೆ ಬರುತ್ತೆ ಅವ್ರು, ನನ್ಗ ಮಣಿಯನ್ನ ಕೊಡಿ ಅಂತ ಕೇಳ್ತಾರೆ. ಸೊ ಸನ್ ಗಾಡ್ ಬಂದು ನೋಡ್ರೆ ಈ ಸತ್ರಜಿತ್ ಅಂತ ತುಂಬಾ ಇಷ್ಟ ಆಗುತ್ತೆ. ಅದರಿಂದ ಅವ್ರು ಕೊಡ್ತಾರೆ, ಪ್ರೀತಿಯಿಂದ ಗಿಫ್ಟ್ ಆಗ ಕೊಡ್ತಾರೆ. ಸೊ ಸತ್ರಜಿತ್ ಖುಷಿಯಾಗ ತನ್ನ ಕೊಳಲಲ್ಲಿ ಹಾಕೊಂಡು ದ್ವಾರಕಾಕ ಹೋಗ್ತಾರೆ. ದ್ವಾರಕ ಹೋಗಲಿ ತನ್ನ ಜನಗಳಿಗೆ ಎಲ್ಲಾರ್ಗೂ ತೋರ್ಸೋಣ ಅಂತ ಅನ್ಕೊಂಡು ಹೋಗ್ತಾರೆ. ಅವಾಗ ನೋಡಿದ್ರೆ ಅಲ್ಲಿರೋ ದ್ವಾರಕಾ ದೇಶ ಜನಗೆಲ್ಲ ನೋಡ್ಕೊಂಡು, ಏನಪ್ಪಾ ಸೂರ್ಯ ದೇವ್ರೆ ಬರ್ತಾರೆ, ಎಷ್ಟ ಬ್ರೈಟ್ ಆಗಿದಾರಲ್ಲ ಅಂತ ಅನ್ಕೊಂಡು ಹೋಗಿ ಕೃಷ್ಣರ ಹತ್ರ ಹೇಳ್ತಾರೆ. ಓಕೆ, ಈ ತರ ಬಂದು ಸತ್ರಜಿತ್ ಬರ್ತಾನೇನಂತ. ಸೊ ಅವ್ರು ಹೆಂಗ ಅಪ್ರೋಚ್ ಮಾಡ್ತಾರೆ ದೇವ್ರ ಹತ್ರ ನೋಡಿದ್ರೆ, ನಾವ್ ಹೆಂಗ ಹೋಗ್ಬೇಕಂದ್ರೆ ಸುಮ್ನೆ ಹೋಗ್ಬಾರದು. ಸೊ ಈ ದ್ವಾರಕಾದೇಶ್ ಈವನ್ ಅವರು ಆ ಊರಲ್ಲಿ ಹುಟ್ಟಿ ಯದು ವಂಶದಲ್ಲಿ ಇದ್ರ ಕೂಡ ಅವ್ರು ಫಸ್ಟ್ ಪ್ರೈಸ್ ಮಾಡ್ತಾರೆ. ಓಕೆ, ಈ ಶ್ಲೋಕ ಬಂದು ಪ್ರೈಸ್ ಮಾಡಿ ಅವ್ರ ಹೆಂಗ ಸ್ತುತಿ ಮಾಡ್ತಾರಂದ್ರೆ, ಇದು 6th ಶ್ಲೋಕ ಇದಲ್ಲಿ, ನಾರಾಯಣ ನಮಸ್ತೆಸ್ತು ಶಂಖಚಕ್ರ ಗದಾಧರ ದಾಮೋದರ ಅರವಿಂದಾಕ್ಷ ಗೋವಿಂದ ಯದು ನಂದನ ಅಂತ ಈ ತರ ಪ್ರೈಸ್ ಮಾಡಿ ಅವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು, ಈ ತರ ಅಕ್ರೂರ್ ಸೂರ್ಯ ದೇವರು ನಿಮ್ಮ ನೋಡಕ ಬಂದಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಬಟ್ ಕೃಷ್ಣಕ್ಕೆ ಗೊತ್ತು ಬಂದಿರೋದು ಸೂರ್ಯ ದೇವರಲ್ಲ ಅಂತ. ಸರಿ ಅಂತ ಬಂದಿರೋದು ಅಕ್ರೂರ ಸತ್ರಜಿತ್ ಅಂತ ಹೇಳ್ತಾರೆ. ಆಮೇಲೆ ಸತ್ರಜಿತ್ ಬಂದು ಆ ಮಣಿಯನ್ನೆಲ್ಲ ತೋರಿಸ್ತಾರೆ. ಓಕೆ, ಆವಾಗ ಕೃಷ್ಣ ಅಡ್ವೈಸ್ ಮಾಡ್ತಾರೆ, ನೀನು ಬಂದು ಇದು ತುಂಬಾ ವ್ಯಾಲ್ಯೂಬಲ್, ಇದು ಬಂದು ನಮ್ಗೆ ಶ್ರೇಷ್ಠವಾದ ಒಂದು ಥಿಂಗ್ಸ್ ನಮ್ಮ ಹತ್ರ ಇದ್ರೆ ಅದು ಬಂದು ಕಿಂಗ್ ಕೊಡ್ಬೇಕು, ಅದನ್ನ ನೀನ್ ಕಿಂಗ್ ಉಗ್ರಸೇನಾಗ್ ಕೊಟ್ಬಿಡು ಅಂತ ಹೇಳ್ತಾರೆ. ಓಕೆ, ಅವ್ರದ ಯದು ವಂಶನ ರೂಲ್ ಮಾಡ್ತಾ ಇದ್ರೆ ಅದನ್ನ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಸೊ ಅವನ್ ಏನಂತಾನೆ, ಅವನು ಲೋಭಿ ಆಗ್ಬಿಡ್ತಾನೆ, ಗ್ರೀಡಿ ಇರೋದ್ರಿಂದ ಇಲ್ಲಲ್ಲ ನನ್ಗೆ ಸೂರ್ಯ ದೇವರು ನನ್ಗೆ ಕೊಟ್ಟಿರೋದು ನಾನೇ ಇಟ್ಕೋಬೇಕು ಅಂತ ಹೇಳ್ತಾನೆ. ಸೊ ನಾನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವ್ನು ಹೋಗ್ತಾನೆ. ಸೊ ಇಲ್ಲಿ ಅವನು ಕೃಷ್ಣ ಒಬೆ ಮಾಡ್ತಾ ಇಲ್ಲ. ಈ ಪಾಯಿಂಟ್ ಎಲ್ಲಾರು ಜ್ಞಾಪ ಇಟ್ಕೋಬೇಕು. ಅದನ್ನ ಏನ್ ಕಾನ್ಸಿಕ್ವೆನ್ಸ್ ಫೇಸ್ ಮಾಡ್ತಾನಂದ್ರ ತಿಳ್ಕೋಬೇಕು. ಇದೇ ತರ ನಾವು ನಮ್ ಜೀವಿತದಲ್ಲಿ ಈಗ ಪ್ರಭುಪಾದ ಹೇಳಿರೋ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ನಮ್ ಜೀವನ ಏನಾಗೋದನ್ನು ನಾವು ಸೈಮಲ್ಟೇನಿಯಸ್ಲಿ ಥಿಂಕ್ ಮಾಡ್ಕೋಬೇಕು. ಓಕೆ, ಸೊ ಸತ್ಯಜಿತ್ ತನ್ನ ಪ್ಯಾಲೇಸ್ ಹೋಗಿ ಒಂದು ಪಿಲ್ಲರ್ ಸ್ಥಾಪ ಮಾಡಿ ಆದ್ಮೇಲೆ ಈ ಸಮಂತಕ ಮಣಿಯನ್ನು ಇಟ್ಟು ಬ್ರಾಹ್ಮಣಸ್ ಎಲ್ಲ ಕರೆದು ಪೂಜೆ ಮಾಡಿ ಅದನ್ನ ಆಹ್ವಾನ ಮಾಡಿ ಪೂಜೆ ಮಾಡ್ಕೊಂಡು ಬರ್ತಾನೆ. ಅದು ಕ್ವಾಲಿಟಿ ಏನಂದ್ರೆ, ಯಾರು ಅದನ್ನ ಸುತ್ತಂದ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೋ ಅವರಿಗೆ ಡೈಲಿ ಬಂದು 8 ಬಾರ ಹಣ ಗೋಲ್ಡ್ ಕೊಡುತ್ತೆ, ಚಿನ್ನವನ್ನ ಕೊಡುತ್ತೆ. ಓಕೆ, ಚಿನ್ನವನ್ನ ಕೊಡುತ್ತೆ. ಆಮೇಲೆ ಗ್ರೈನ್ಸ್ ಕೊಡುತ್ತೆ. ಅವ್ರು ಇರೋ ಜಾಗದಲ್ಲಿ ಆ ಮನೆ ಇರೋ ಜಾಗದಲ್ಲಿ ಅಕಾಲ ಮರಣ ಮತ್ತೆ ದರಿದ್ರ ಪೀಡ ಯಾವ್ದೊಂದು ಬರಲ್ಲ. ಓಕೆ, ಆಲ್ ಆಸ್ಪಿಷಿಯಸ್ ಥಿಂಗ್ಸ್ ಬರುತ್ತೆ. ಓಕೆ, ಸೊ
ಏನ್ ಪೂಜೆ ಮಾಡ್ತಾ ಬರ್ತಾನೆ. ಸೊ ಚೆನ್ನಾಗ ಇರತ್ತೆ, ಅವರ ರಾಜ್ಯ ಎಲ್ಲ ಚೆನ್ನಾಗಿರುತ್ತೆ. ಒಂದ್ ದಿವಸ ಅವನ್ ತಮ್ಮ ಏನ್ ಮಾಡ್ತಾನೆ, ಕೇಳಂಗಿಲ್ಲ ಏನು ಇಲ್ಲಂಗ ಆ ಮಣಿಯನ್ನ ತಗೊಂಡು ತನ್ನ ಕೊಳಲಕ್ಕೆ ಹಾಕೊಂಡು ಕುದುರೆ ಮೇಲೆ ಹತ್ತಿ ವನಕ್ಕೆ ಹೋಗ್ತಾರೆ. ಬೇಟೆ ಆಡ್ಕೊಂಡು ಬರೋಣ ಅಂತ ಒಂದು ಗ್ರೂಪ್ ಆಫ್ ಸೋಲ್ಜರ್ಸ್ ಜೊತೆ ಹೋಗ್ತಾರೆ. ಹೋಗೋ ದಾರಿಯಲ್ಲಿ ದಾರಿ ತಪ್ಪಿಬಿಡತ್ತೆ. ಅವಾಗ ಈ ಪ್ರಸೇನ ಬಂದು ಒಬ್ನೇ ಆಗ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಒಂದು ಬಲಶಾಲಿ ಅನ್ನೋ ಸಿಂಹ ಬಂದು ಅವರ ಬಂದು ಅಟ್ಯಾಕ್ ಮಾಡುತ್ತೆ. ಏನ್ ಇವನ ಹತ್ರ ಇಷ್ಟ ಬ್ರೈಟ್ಫುಲ್ ಥಿಂಗ್ ಇದೆಯೇ ಅಂತ ಅಟ್ಯಾಕ್ ಮಾಡಿ ಅದೇನ್ ಮಾಡುತ್ತೆ, ಅವರ ಸಾಸ್ಬಿಟ್ಟು ಮತ್ತೆ ಅದನ್ನ ಮಣಿಯನ್ನ ತಗೊಂಡು ಹೋಗ್ಬಿಡುತ್ತೆ. ಓಕೆ, ಮಣಿಯನ್ನ ತಗೊಂಡು ಹೋಗುವಾಗ ಅದನ್ನ ನೋಡಿ ಜಾಂಬವಾನ್, ಜಾಂಬವಾನ್ ಯಾರಂದ್ರೆ ನಾವು ರಾಮಾಯಣದಲ್ಲಿ ನೋಡಿರೋ ಕ್ಯಾರೆಕ್ಟರ್. ಇದೇನಪ್ಪ ಇಷ್ಟು ಚೆನ್ನಾಗಿರೋ ಸಿಂಹ ಹತ್ರ ಇದೇನಂತ ಅದನ್ನ ಸಾಸ್ಬಿಟ್ಟು ಜಾಂಬವಂತ ತನ್ನ ಪೊಗೆಗೆ ತಗೊಂಡು ಹೋಗಿ ತನ್ನ ಮಗನ ಹತ್ರ ಕೊಡ್ತಾರೆ. ಮಗ ಅದ್ ಇಟ್ಕೊಂಡು ಆಟಾಡ್ತಾ ಇರ್ತಾರೆ. ಓಕೆವಾ. ಸೊ ಇಲ್ಲಿ ಬಂದು ಕಾಟಕ್ಕೆ ಹೋಗಿರೋ ತಂಬ ಬಂದಿಲ್ಲ ಅಂತ ಸತ್ರುಜಿತ್ ವೇಟ್ ಮಾಡ್ತಾರೆ. ಸಾಯಂಕಾಲ ಆಗತ್ತೆ, ನೈಟ್ ಆಗತ್ತೆ, ಬಂದಿಲ್ಲ ಅಂತ. ಆಮೇಲೆ ಸರಿ ಅಂತ ಅವನಿಗೆ ಏನಂದ್ರೆ, ಡಾಕ್ಟರ್ ಕೃಷ್ಣ ಹೇಳಿದ್ರಲ್ಲ ನನ್ಗೆ ಬಂದು ನನ್ಗೆ ಈ ಮನೆಯನ್ನ ಉಗ್ರ ಸೈನ್ಯಕ್ಕೆ ಕೊಡು ಅಂತ, ನಾನ್ ಕೊಟ್ಟಿಲ್ಲ ಅಲ್ಲ, ಅದನ್ನ ಕೃಷ್ಣನೇ ಕೊಂಡಿರ್ಬೇಕು, ಸಾಸ್ಬಿಟ್ಟು ಮನೆಯನ್ನ ತಗೊಂಡಿರ್ಬೇಕು ಅಂತ ಪಕ್ಕ ಇರೋರ ಹತ್ರ ಎಲ್ಲ ಅವ್ರಂತ ಅವ್ರು ಹೇಳ್ತಾರೆ. ಈ ವಿಷಯ ಏನಾಗುತ್ತೆ, 2-4 ಜನ ಹಂಗೆ ಊರ್ ಫುಲ್ಲ ಸ್ಪ್ರೆಡ್ ಆಗತ್ತೆ. ಫೈನಲಿ ನೋಡಿದ್ರೆ ಕೃಷ್ಣ ಹತ್ರನೇ ಮಾತಾ ಬೀಳತ್ತವ್ರು. ಕೃಷ್ಣ ನೀನೇ ಸಾಸಿದೆ ಅಂತ, ನೀನ್ ಮಣಿಕೋಸ ಅಂತ ಹೇಳ್ತಾರೆ. ನನ್ ಮೇಲೆ ಅಪರಾಧ ಆಗಿದೆಯಲ್ಲ, ನಾನು ಇದಕ್ಕೇನೋ ಮಾಡಬೇಕು ಅಂತ ಅನ್ಕೊಂಡು ಏನ್ ಮಾಡ್ತಾರೆ ಕೃಷ್ಣ, ಸ್ವಲ್ಪ ಇದು ಜನಗಳ ಕರ್ಕೊಂಡು ಕಾಟಕ್ಕೆ ಹೋಗೋಣ ಅಂತ ಹೋಗ್ತಾರೆ. ಮನೆಗೆ ಹೋಗೋ ದಾರಿಯಲ್ಲಿ ನೋಡಿದ್ರೆ ಪ್ರಸೇನ ಬಂದು ಸತ್ತೋಗಿದ್ದಾನೆ. ಪಕ್ಕ ಕುದುರೆ ಇರತ್ತೆ. ಸೊ ಅದು ಪಕ್ಕ ಒಂದು ಸಿಂಹದನ್ನ ಅಜ್ಜೆಗಳಿರತ್ತೆ. ಅಜ್ಜೆಗಳ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಸ್ವಲ್ಪ ದೂರದಲ್ಲಿ ಹೋದ್ರೆ ಸಿಂಹನು ಸತ್ತೋಗಿರತ್ತೆ. ಏನಪ್ಪಾ ಅಂತ ನೋಡ್ತಾರೆ. ಸರಿ, ಅದ್ರ ಸುತ್ತಿ ನೋಡಿದ್ರೆ ಕರಡಿ ಅಜ್ಜೆಗಳಿರುತ್ತೆ. ಆ ಕರಡಿ ಅಜ್ಜೆಗಳ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅದು ಒಂದು ದೊಡ್ಡ ಕೇವ್ ಹೋಗುತ್ತೆ. ಆ ದೊಡ್ಡ ಕೇವ್ ಹೋದ್ರೆ ಅವ್ರು ಹೇಳ್ತಾರೆ, ಕೃಷ್ಣ ನಾನ್ ಒಳಗಡೆ ಹೋಗ್ತೀನಿ, ನೀವೆಲ್ಲರೂ ಹೊರಗೆ ಇರಿ ಅಂತ ಹೇಳ್ತಾರೆ. ಸೊ ಇವ್ರು ಒಳಗಡೆ ಹೋಗ್ತಾರೆ. ಹೋಗಿದ ತಕ್ಷಣ ಅಲ್ಲಿ ಒಂದು ಮಗು ಕೈಯಲ್ಲಿರೋ ಮಣಿಯನ್ನ ನೋಡ್ತಾರೆ. ಅದ್ ತಗೊಳ್ಳೋಣ ಅಂತ ಹೋಗ್ತಾರೆ. ಅಲ್ಲಿ ಒಬ್ರು ಕೆಲಸದವ್ರು ಇರ್ತಾರೆ. ಅವ್ರು ಏನಿವ್ನು ವಿಚಿತ್ರವಾದ ಒಂದು ಒಬ್ರು ಬಂದಿದ್ದಾರೆ ನಮ್ದು ಪೊಗೆ ಒಳಗಡೆ ಅಂತ ಕಿರ್ಚ್ತಾರೆ. ಅವ್ರು ಕಿರ್ಚೋ ಸೌಂಡ್ ಅಲ್ಲಿ ಜಾಂಬವಾನ್ ಬಂದ್ಬಿಡ್ತಾರೆ. ಅಷ್ಟಾಗ ಜಾಂಬವಾನ್ ಬರ್ತಾರೆ. ಏನು ಇಷ್ಟ ಸುಂದರವಾಗಿ ಇರೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಂಡು ಏನು ಮಾತಾಡೋದಿಲ್ಲ, ಏನು ಕೇಳೋದಿಲ್ಲ. ಇಮಿಡಿಯೇಟ್ ಆಗ ಜಗಳ ಶುರು ಮಾಡ್ತಾರೆ. ಫಸ್ಟ್ ಅಸ್ತ್ರಗಳಿಂದ ಜಗಳವನ್ನ ಮಾಡ್ತಾರೆ. ಓಕೆ, ಕತೆ ಆತರ ಎಲ್ಲ ಮಾಡ್ತಾರೆ. ಫೈನಲಿ ಏನಾಗುತ್ತೆ, ಇದು 28 days ಆಗತ್ತಲ್ಲ, ಹೊರಗೆ ಬಂದು ಜನಗಳಿದಾರಲ್ಲ ಅವ್ರು 12 days ವೇಟ್ ಮಾಡ್ತಾರೆ. 12 ದಿವಸ ಆಯ್ತು, ಕೃಷ್ಣ ಬಂದಿಲ್ಲ. ಸೊ ಕೃಷ್ಣಕ್ಕೆ ಏನೋ ಆಗಿದೆ ಅಂತ ಅವ್ರು ವಾಪಸ್ ಊರಿಗೆ ಹೋಗಿ ಎಲ್ಲರ ಹತ್ರ ಹೇಳ್ತಾರೆ, ಈ ತರ ಒಂದು ಕೃಷ್ಣ ಒಳಗೆ ಹೋಗಿನವನು ಬಂದಿಲ್ಲ ಅಂತ. ಅಲ್ಲಿರೋ ಜನಗಳು ಏನ್ ಮಾಡ್ತಾರೆ, ಸತ್ರುಜಿತ್ತನ್ನ ಸಾಬಾಕ್ತಾರೆ, ಇವನಿಂದಾನೇ ಕೃಷ್ಣಕ್ಕೆ ಹಿಂಗಾಗಿರೋದು ಅಂತ. ಸರಿ, ಕೃಷ್ಣ ಭದ್ರವಾಗಿ ಚೆನ್ನಾಗ ಬರ್ಬೇಕು ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ದುರ್ಗಾದೇವಿ ಚಂದ್ರಭಾಗ ಹತ್ರ ಹೋಗಿ ಚಂದ್ರಭಾಗ ದೇವಿ ಹತ್ರ ಪ್ರಾರ್ಥನೆ ಮಾಡ್ತಾರೆ, ನನ್ ಕೃಷ್ಣ ಚೆನ್ನಾಗ ಬರ್ಬೇಕು ಅಂತ. ಇದು ಇನ್ನೊಂದು ಪಾಯಿಂಟ್ ಇಲ್ಲಿ ನೋಡ್ಬೇಕು. ನಾವೇನಪ್ಪ ಡೆಮಿಗೋಡ್ಸ್ ವರ್ಷಿಪ್ ಮಾಡ್ಬಾರದು. ಈ ಸ್ಟೋರಿಯಲ್ಲಿ ನೋಡಿದ್ರೆ ಡೆಮಿಗೋಡ್ಸ್ ವರ್ಷಿಪ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಪ್ರಶ್ನೆ. ಅದಕ್ಕೆ ಹೆಂಗೆ ಇದು ಆನ್ಸರ್ ನೋಡ್ಕೋಬೇಕಂದ್ರೆ, ಇವ್ರು ಯಾರಕ್ಕೋಸ್ಕರ ಪ್ರೇ ಮಾಡ್ತಾರೆ, ಯಾರಾದ್ರು ಹೇಳ್ತೀರಾ? ಹರೇ ಕೃಷ್ಣ. ಕೃಷ್ಣನ್ಗೋಸ್ಕರ ಮಾತಾಜಿ. ಕೃಷ್ಣಕ್ಕೋಸ್ಕರ. ಸೊ ನಾವು ಡೆಮಿಗಾಡ್ಸ್ ಹತ್ರ ಪ್ರೇ ಮಾಡ್ಬೋದು. ಬಟ್ ನಾವು ಏನ್ ವಿಶ್ ಇರ್ಬೇಕಂದ್ರ, ನನ್ ಸ್ಪಿರಿಚುವಲ್ ಲೈಫ್ ಅಲ್ಲಿ ನಾನ್ ಮುಂದೆ ಹೋಗ್ಬೇಕು ಆತರ ಪ್ರಾರ್ಥನೆ ಮಾಡ್ಬೇಕು. ಓಕೆವಾ. ನಾವು ಅದು ಬೇಕು ಇದು ಬೇಕು ಕರ್ಮಿ ಕಾಂಡೀಸ್ ತರ ಇರಬಾರದು. ಓಕೆವಾ. ನಾವು ಇನ್ನು ಮುಂದಕ್ಕೆ ಮೇಲೆ ಹೋಗ್ಬೇಕು, ನಿಷ್ಕಾಮ ಕರ್ಮೀಸ್ ಆತರ ಹೋಗ್ತಾ ಇರ್ಬೇಕು. ಓಕೆ. ಸೊ ಡೆಮಿಗಾಡ್ ವರ್ಷಿಪ್ ನಾವ್ ಹಿಂಗ ತಿಳ್ಕೋಬೇಕು. ಓಕೆ. ಇಲ್ಲಿ ಬಂದು ನಾವು ತಪ್ಪ ಅರ್ಥ ಮಾಡ್ಕೋಬಾರದು. ಸೊ ಕೃಷ್ಣ ಬಂದು ಬೇರಕ್ಕೆ ಕಂಪೇರ್ ಮಾಡ್ತೀವಲ್ಲ, ಒಂದು ಮರ ಗಿಡಕ್ಕೆ ಬಂದು ಕೃಷ್ಣ ಬಂದು ಬೇರಕ್ಕೆ ಕಂಪೇರ್ ಮಾಡ್ತೀವಿ. ಬೇರಕ್ಕೆ ನೀರ್ ಹಾಕ್ದ್ರೆ
ಎಲ್ಲಾ ಬ್ರಾಂಚಸ್ ಫ್ಲವರ್ಸ್ ಲೀವ್ಸ್ ಗೆಲ್ಲ ಹೋಗುತ್ತೆ ಅಂತ ನನ್ಗೆ ಗೊತ್ತು. ಆ ತರ ಕೃಷ್ಣನ ತೃಪ್ತಿ ಮಾಡಿದ್ರೆ ಎಲ್ಲಾ ದೇವತೆಗಳು ತೃಪ್ತಿ ಆಗ್ತಾರೆ ಅನ್ನೋದು ಇಲ್ಲಿ ತಿಳ್ಕೊಬೇಕು. ಓಕೆ, ಸೊ ಅವ್ರ ಹತ್ರ ಅವರ ರೆಸ್ಪೆಕ್ಟ್ ಮಾಡ್ಬೇಕು, ಅವ್ರ ಹತ್ರ ವರ್ಷಿಪ್ ಮಾಡೋದು ಏನ್ ವರ್ಷಿಪ್ ಮಾಡ್ಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಮುಂದುವರಿಬೇಕು ಅಂತ ಪ್ರಾರ್ಥನೆ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಆಗತ್ತಾ. ಮೀನ್ ವೈಲ್ ಅಲ್ಲಿ ಏನಾಗತ್ತೆ ಅಂದ್ರೆ ಅವರು 28 days ವರೆಗೂ ಜಗಳ ಆಗ್ತಾರೆ. ಸೊ ಅಸ್ತ್ರ ಅಂತ ಬಿಟ್ಟು ಈಗ ಬಂದು ಕೈಯಲ್ಲಿ ಜಗಳ ಆಗ್ತಾರೆ. ಕೈಯಲ್ಲಿ ಜಗಳ ಆಡುವಾಗ ಕೃಷ್ಣ ಬಂದು ಏನ್ ಮಾಡ್ತಾರೆ, ತನ್ನ ಕೈಯಿಂದ ಚೆನ್ನಾಗಿ ಹೊಡಿತಾರೆ. ಅವಾಗ ಜಾಂಬವಾನ್ಗೆ ನೋವಾಗತ್ತೆ, ಆಮೇಲೆ ವೀಕ್ ಆಗ ಫೀಲ್ ಮಾಡ್ತಾರೆ. ಜಾಂಬವಾನ್ ಏನಂದ್ರೆ ಸ್ಟ್ರಾಂಗೆಸ್ಟ್ ಪರ್ಸನ್, ಅವನಿಗೆ ಯಾರ ಹೊಡಿಯಕ್ಕಾಗಲ್ಲ, ಸಾಸಕ್ಕಾಗಲ್ಲ, ಅಷ್ಟಂತ ಬಲಶಾಲಿ. ಯಾರ ಕೈಲಿ ಮಾತ್ರ ಆಗತ್ತಂದ್ರೆ ದೇವ್ರ ಕೈಲಿ ಮಾತ್ರ ಆಗತ್ತೆ. ಓಕೆ, ಸೊ ಅವನ ಅವಾಗ ರಿಯಲೈಸ್ ಮಾಡ್ತಾನೆ, ವೀಕ್ ಆಗ ಫೀಲ್ ಮಾಡುವಾಗ ಬಂದಿರೋ ಗಟ್ಟಿ ಬಂದು ಸಾಕ್ಷಾತ್ ಭಗವಾನ್ ಅಂತ. ಸೊ ರಾಮನ್ ಅನ್ಕೋತಾರೆ, ಯಾಕಂದ್ರೆ ತ್ರೇತಾಯುಗದಲ್ಲಿ ನೋಡಿದ್ರೆ ಜಾಂಬವನ್ ಎಲ್ಲಾ ಯುಗದಲ್ಲಿ ಇರ್ತಾರೆ. ಸತ್ಯ, ತ್ರೇತ, ದ್ವಾಪರ ಯುಗದಲ್ಲಿ ಇದ್ದಾರೆ, 3 ಯುಗದಲ್ಲಿ ಇದ್ದಾರೆ. ಈಗ ಚಿರಂಜೀವಿಯ ಓಕೆ ಚಿರಂಜೀವಿ ಈಗಲೂ ಇದಾರೆ ಅಂತ ಹೇಳ್ತಾರೆ. ಓಕೆ, ಸೊ ಅವಾಗ ಪ್ರೇಯರ್ ಆಫರ್ ಮಾಡ್ತಾರೆ. ನಾನು ಮಾಡಿರೋದು ತಪ್ಪು ಅಂತ ಪ್ರೇಯರ್ ಆಫರ್ ಮಾಡ್ತಾರೆ. ಪ್ರೇಯರ್ ಆಫರ್ ಮಾಡಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡ್ಬಿಟ್ಟು ಕೃಷ್ಣ ಹೇಳ್ತಾರೆ, ಇಲ್ಲ ಈಗ ನಾನು ಒಂದು ಸಮಸ್ಯೆದಲ್ಲಿ ಇದೀನಿ, ನನ್ ಮಣಿಯನ್ನ ಕೊಡು ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ ಕೃಷ್ಣ, ನಿನ್ ವಿಶ್ ಬಂದು ತ್ರೇತಾಯುಗದಲ್ಲಿ ನೋಡಿದ್ರೆ ಈ ಜಾಂಬವಾನ್ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಏನಂದ್ರೆ ಹನುಮನ್ ಬರ್ತಾರಲ್ಲ, ಸೀತಾ ಮಾತಾ ಉಳ್ಕೊಂಡು ಬರ್ತಾರಲ್ಲ, ಅವಾಗ ಅವ್ರ ಒಳಗಡೆ ಇರೋ ಶಕ್ತಿ ಒಂದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಈ ಜಾಂಬವಾನೇ ಅವ್ರಿಗೆ ತಿಳಿಸ್ತಾರೆ, ನಿನ್ ಒಳಗಡೆ ಇಷ್ಟ ಶಕ್ತಿಗಳು ಇದೆಯಾ ಅಂತ ಹೇಳಿದ ಮೇಲೆನೆ ಆ ಸಮುದ್ರವನ್ನ ದಾಟ್ತಾರೆ ಹನುಮಂತ. ಆಮೇಲೆ ಲಂಕೆನ ಸುತ್ತಾರೆ. ಆಮೇಲೆ ರಾಮ ಬರ್ತಾರೆ. ರಾಮ ಬಂದು ಸೇತು ಬಂಧನ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಆಮೇಲೆ ರಾವಣನ ಸಂಹಾರ ಮಾಡ್ತಾರೆ ಅಲ್ವಾ. ಈ ಸ್ಟೋರಿ ನಮ್ಗೆ ಗೊತ್ತು. ಅವಾಗ ಜಾಂಬವಾನ್ಗೆ ಒಂದು ಆಸೆ ಇರ್ತದೆ, ಅದು ಏನಂದ್ರೆ ರಾಮನ ನಿನ್ ಜೊತೆ ಜಗಳ ಆಡ್ಬೇಕು, ಅವಾಗ್ಲೇ ನನ್ಗೆ ಗೊತ್ತಾಗತ್ತೆ ನನ್ ಬಲ ಎಷ್ಟ ಇದೆಯೇ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲ ಈಗ ಇಲ್ಲ, ಅದಕ್ಕೊಂದು ಚಾನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಇವ್ರು ಎಕ್ಸೆಪ್ಟ್ ಮಾಡ್ಕೊಂಡು ವೆಯ್ಟ್ ಮಾಡುವಾಗ ಆ ತಮ್ಮ ಭಕ್ತ ಡಿಸೈರ್ ಮಾಡಿರೋದು ಯಾವಾಗ್ಲೂ ದೇವರು ಫುಲ್ಫಿಲ್ ಮಾಡ್ತಾರೆ. ಸೊ ಈ ಕೃಷ್ಣ ಅವತಾರದಲ್ಲಿ ಆ ಜಗಳ ಒಂದು ಮಾಡಿ ಅವರ ಡಿಸೈರ್ನ ಅವ್ರ ಆಸೆಯನ್ನು ತೃಪ್ತಿ ಮಾಡಿಸ್ತಾರೆ. ಓಕೆ, ಸೊ ನನ್ ಮಣಿಯನ್ನ ಕೊಟ್ಟು ಕೇಳುವಾಗ ಮಣಿಯನ್ನ ಕೊಡ್ತಾರೆ. ಆಮೇಲೆ ನನ್ನ ಮಗಳು ಜಾಂಬವತಿಯನ್ನು ನೀವು ಮದುವೆ ಮಾಡ್ಕೊರಿ ಅಂತ ಹೇಳ್ಬಿಟ್ಟು ಮದುವೆ ಮಾಡಿ ಕಳಿಸ್ತಾರೆ. ಓಕೆವಾ. ಸೊ ಕೃಷ್ಣ ಫಾರೆಸ್ಟ್ ಬಂದಿರೋದ್ರಿಂದ ಅವ್ರಿಗೆ 2 ವಿಷಯ ಆಯ್ತು. ಒಂದು ಮಣಿ ಸಿಕ್ತು, ಆಮೇಲೆ ಮದುವೆ ಜಾಂಬವತಿ ಜೊತೆ ಮದುವೆ ಆಯ್ತು. ಮತ್ತೆ ಊರಿಗೆ ಹೋಗ್ತಾರೆ, ಎಲ್ಲರೂ ನೋಡಿ ಖುಷಿ ಆಗ್ತಾರೆ. ಕೃಷ್ಣ ಬಂದ ಭದ್ರವಾಗ ಬಂದ್ರು, ಸರಿ ಒಂದು ಹೊಸ ಹೆಂಡತಿ ಜೊತೆ ಬಂದಿದ್ದಾರೆ ಅಂತ ಅಲ್ಲಿರೋ ಜನಗಳೆಲ್ಲ ಸಂತೋಷ ಆಗ್ತಾರೆ. ಆಮೇಲೆ ಒಂದು ಅಸೆಂಬ್ಲಿ ಮಾಡ್ತಾರೆ, ಎಲ್ಲಾರು ಕರೆದು ಮೀಟಿಂಗ್ ತರ. ಉಗ್ರಸೇನ ಇರ್ತಾರೆ. ಉಗ್ರಸೇನ ಪ್ರೆಸೆನ್ಸ್ ಅಲ್ಲಿ ಒಂದು ಸಮಂತಕ ಮಣಿಯನ್ನು ಸತ್ಯಜಿತ್ ಕೃಷ್ಣ ಕೊಡ್ತಾರೆ. ಹಿಂಗಪ್ಪ ನಿನ್ ಮನೆ ನೀನ್ ಇಟ್ಕೋ ಅಂತ. ಅವಾಗ ಅವ್ರ ಮೇಲೆ ಇರೋ ಅಪರಾಧ ಎಲ್ಲ ಹೋಯ್ತಲ್ವಾ. ಸೊ ಅವಾಗ ಸತ್ಯಜಿತ್ ಫೀಲ್ ಮಾಡ್ತಾನೆ, ತುಂಬಾ ನಾಚಿಕೆ ಆಗತ್ತೆ, ಸೊ ನಾನು ತಪ್ಪು ಮಾಡಿದೀನಲ್ಲ ಅಂತ. ಸೊ ಸಮಾಪನ ಕೇಳ್ತಾನೆ, ಸರಿ ಇದಕ್ಕೆ ನಾನು ಏನೋ ಒಂದು ಪರಿಹಾರ ಮಾಡ್ಬೇಕಲ್ಲ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾನೆ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಅವಾಗ ಬಂದು ಸತ್ಯಭಾಮ ನೋಡಿದ್ರೆ ಅವ್ರು ಬಂದು ಒಂದು ಭಕ್ತೆ, ಕೃಷ್ಣ ಭಕ್ತೆ. ನನ್ ಮಗ್ಳು ಸತ್ಯಭಾಮವ ಮದ್ವೆ ಮಾಡ್ಕೋ, ನೀನ್ ಹೆಂಡತಿಯಾಗ ಮಾಡ್ಸ್ಕೋ ಅಂತ ಕೇಳ್ಕೊಂತಾರೆ. ಮದ್ವೆ ಮಾಡಿ ಕೊಡ್ತಾರೆ. ಅವಾಗ ಮಣಿಯನ್ನ ಕೊಡ್ತಾರೆ. ನನ್ಗೆ ಈ ಮನಿ ಬೇಡಪ್ಪ, ನೀನೇ ಇಟ್ಕೋ ಅಂತ ಹೇಳ್ತಾರೆ. ನೀನೇ ಒಂದು ಏನು ಸೂರ್ಯ ಭಕ್ತ, ನೀನ್ ಅದ್ ಇಟ್ಕೋ, ನನ್ಗೆ ಈ ಮನಿ ಸಾಕಂತಾರೆ. ಈ ಮನಿ ಅಂದ್ರೆ ಕೃಷ್ಣ ಎಕ್ಸ್ಪೆಕ್ಟ್ ಮಾಡೋದು ನಮ್ ವೆಲ್ತ್ ಅಲ್ಲ, ನಮ್ ಭಕ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ ಭಕ್ತಿ ಹೆಂಗಿರ್ಬೇಕು ಅಂತ ಭಕ್ತಿ ಮಾತ್ರ ಅವ್ರು ನಮ್ಮ ಹತ್ರದಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬೇರೆ ಯಾವ್ದು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ ಆ ಭಕ್ತಿ ಒಂದು ಸತ್ಯಭಾಮ ಹತ್ರ
ಇತ್ತು, ಅದನ್ನ ಸತ್ಯಭಾಮ ಎಕ್ಸೆಪ್ಟ್ ಮಾಡ್ಕೊಂಡ್ರು. ಓಕೆ, ಸೊ ಈ ಕೃಷ್ಣ ಪ್ರೇಮ ಅನ್ನೋದು ಎಲ್ಲರಿಗೂ ಸಿಕ್ಕತ್ತಾ ಅಂತ ಒಂದು ಕ್ವಶನ್ ನಾವಿಲ್ಲಿ ಹಾಕೊಳ್ಳೋಣ. ಆಮೇಲೆ ನಾವೆಲ್ಲ ಮಾಡ್ತಾ ಇರೋದು ಯಾವ ತರ ಭಕ್ತಿ? ಸಾಧನಾ ಭಕ್ತಿ, ವೈದಿ ಸಾಧನಾ ಭಕ್ತಿ. ವೈದಿ ಸಾಧನಾ ಭಕ್ತಿ ಅಂದ್ರೆ ಏನಂದ್ರೆ ನಮ್ದು ನಮ್ಗೆ ವೇದಗಳ ಓದ್ಕೊಂಡು ಅಲ್ಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಕೊಂಡು ಭಕ್ತಿಯನ್ನ ಮಾಡ್ತಾ ಇದೀವಿ ಅಲ್ವಾ. ಸೊ ಅದೇ ಬಂದು ಈಗ ಗೋಪಿ ಎಲ್ಲ ನೋಡಿದ್ರೆ ಅವ್ರಿಗೆಲ್ಲ ಸ್ಪಾಂಟೇನಿಯಸ್ ಲವ್ ಇರುತ್ತೆ. ಕೃಷ್ಣ ಹತ್ರ ಒಂದು ಸ್ಪಾಂಟೇನಿಯಸ್ ಲವ್ ಇರುತ್ತೆ. ಅದು ಬಂದು ರಾಗಾತ್ಮಿಕ ಭಕ್ತಿ ಅಂತ ಹೇಳ್ತೀವಿ. ಓಕೆ, ಸೊ ಈ ವೈದಿ ಸಾಧನಾ ಭಕ್ತಿ ಒಬ್ನ ಮಾಡ್ತಾ ಇದ್ರೆ ಅವನ ಶ್ರದ್ಧೆಯಿಂದ ಮಾಡ್ತಾ ಇದ್ರೆ ಅವನು ಎಲ್ಲಿ ಪ್ರೋಗ್ರೆಸ್ ಆಗುತ್ತಾನೆ ಅಂದ್ರೆ ರಾಗಾನುಗ ಭಕ್ತಿ ಸ್ಟೇಜ್ಗೆ ಹೋಗ್ತಾನೆ. ಆತರ ನಾವು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೋದು, ಬಟ್ ಕನ್ಸಿಸ್ಟೆನ್ಸಿ ಅಂಡ್ ಸಸ್ಟೆನ್ಸಿ ಇದ್ರೆ ನಾವು ಡೆಫಿನೆಟ್ಲಿ ರಾಗಾನುಗ ಭಕ್ತಿ ಸ್ಟೇಜ್ಗೆ ಹೋಗ್ಬೋದು. ಓಕೆನಾ. ಸೊ ಕೃಷ್ಣ ಪ್ರೇಮ ದೇವರು ಎಲ್ಲರಿಗೂ ಕೊಡ್ತಾರ, ಇಲ್ಲ ಸೆಲೆಕ್ಟಿವ್ ಆಗಿ ಕೊಡ್ತಾರ ಅಂದ್ರೆ ಎಲ್ಲರಿಗೂ ಕೊಡ್ತಾರೆ. ಓಕೆ, ನಾವು ಅದ ರಿಸೀವ್ ಮಾಡಕ್ಕೆ ನಾವು ಡಿಸೈಡ್ ಮಾಡ್ತೀವಿ ಅನ್ನೋದೇ ಇಲ್ಲಿ ಕ್ವಶನ್. ಸೊ ಶ್ರೀಮತಿ ರಾಧಾರಾಣಿ ಈ ಕೃಷ್ಣ ಪ್ರೇಮನ ಎಲ್ಲರಿಗೂ ಕೊಡ್ತಾರೆ. ನಾವ್ ಅದು ತಗೋಬೇಕು. ತಗೊಳಕ್ಕೆ ನಾವು ಏನ್ ಕ್ವಾಲಿಫಿಕೇಶನ್ ಇರ್ಬೇಕು, ನಮ್ಮ ಹತ್ರ ಏನ್ ಇರ್ಬೇಕಂದ್ರೆ ಫ್ಯೂ ಥಿಂಗ್ಸ್ ಹೇಳ್ತೀನಿ. ನಮ್ ಸಾಧನೆಗಳು ಬಂದು ನಾವು ಸಿನ್ಸಿಯರ್ ಆಗಿ ಮಾಡ್ಬೇಕು. ನಮ್ಮ ಹತ್ರ ಪ್ರಾಪರ್ ಸದಾಚಾರ, ಅದಾದ ಒಳ್ಳೆ ಕ್ಯಾರೆಕ್ಟರ್ ಇರ್ಬೇಕು. ಆಮೇಲೆ ನಾವ್ ಏನ್ ಸೇವಾ ಮಾಡ್ತಾನೋ ಅದನ್ನ ಬೆಸ್ಟ್ ಆಫ್ ಅವರ್ ಎಬಿಲಿಟಿ, ನಮ್ಮಿಂದ ಎಷ್ಟು ಬೆಸ್ಟ್ ಮಾಡಕ್ ಆಗತ್ತೋ, ನಮ್ಗೆ ಇಷ್ಟವಾಗಿರೋ ಒಂದು ವಿಷಯ ಮಾಡುವಾಗ ನಾವ್ ಎಲ್ಲ ನೋಡಿ ಮಾಡ್ತೀವಲ್ಲ, ಆತರ ಕೃಷ್ಣ ಸೇವೆನ ದಿ ಬೆಸ್ಟ್ ಆಗಿ ಮಾಡ್ಬೇಕು. ಆಮೇಲೆ ವೈಷ್ಣವ ಅಪರಾಧ ಮಾಡಬಾರದು. ಈ 4 ಥಿಂಗ್ಸ್ ಇದ್ರೆ ನಾವು ಡೆಫಿನೆಟ್ಲಿ ನಾವು ಖಂಡಿತವಾಗ ಆ ಸ್ಟೇಜ್ಗೆ ಹೋಗ್ತೀವಿ. ಓಕೆವಾ. 4 ಪಾಯಿಂಟ್ಸ್ ಮತ್ತೆ ರಿಪೀಟ್ ಮಾಡ್ತೀನಿ. ಓಕೆ, ಸಿನ್ಸಿಯರ್ ಸಾಧನ, ನಮ್ ಸಾಧನಾಸ್ ಏನಿದೆ ಚಾಂಟಿಂಗ್ಸ್, ಅದು ಕ್ವಾಲಿಟಿ ಚಾಂಟಿಂಗ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕು. ಪ್ರಾಪರ್ ಸಾಧನ ಸದಾಚಾರ ಇರಬೇಕು. ಅದಕ್ಕೆ ನಮ್ಮ ಹತ್ರ ಗುಡ್ ಕ್ಯಾರೆಕ್ಟರ್ಸ್ ಇದ್ರೆ, ಈ ಎಕ್ಸಾಂಪಲ್ ನಾರದ ಮುನಿ ಇದ್ರಲ್ಲ, ಒಂದು 5 ವಯಸ್ಸು ಹುಡುಗ ಇರುವಾಗ ಅವ್ರ ಹತ್ರ ಏನ್ ಗುಡ್ ಕ್ವಾಲಿಟೀಸ್ ಇದ್ರು ನೋಡಿದ್ರೆ, ಅವ್ರ ಅನಾವಶ್ಯವಾಗಿ ಮಾತಾಡ್ತಾ ಇಲ್ಲ, ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಸೇಜಸ್ ಇದ್ರಲ್ಲ ಅವ್ರಿಗೆ ಸೇವಾ ಮಾಡಿದ್ರು, ಅವ್ರು ಹೇಳ್ಕೊಟ್ಟಿರೋ ಪಾಠಕ್ಕೆಲ್ಲ ಒಂದು ವೇದಾಸ ಚೆನ್ನಾಗಿ ತಿಳ್ಕೊಂಡ್ರು. ಆಮೇಲೆ ಅವ್ರ ಪರ್ಮಿಷನ್ ತಗೊಂಡು ಅವ್ರ ಉಚ್ಚಿಷ್ಟವನ್ನ ಸ್ವೀಕರಣೆ ಮಾಡಿದ್ರಲ್ಲ. ಈ ತರ ಇದ್ದಿರೋದ್ರಿಂದ ಅವ್ರ ಏನಾದ್ರು ಒಂದು ಕೆಲಸದ ಮಗನಾಗಿದ್ದು ಒಳ್ಳೆ ಭಕ್ತನಾಗಿದ್ರಲ್ಲ. ಸೊ ಆತರ ನಮ್ ಕ್ಯಾರೆಕ್ಟರ್ಸ್ ನಮ್ಮ ಹತ್ರ ಇರ್ಬೇಕು. ಓಕೆ, ಸೊ ನಮ್ ಸೇವೆನ ಕೃಷ್ಣ ಸೇವೆಯನ್ನ ದಿ ಬೆಸ್ಟ್ ಆಗ ಮಾಡ್ಬೇಕು. ನಮ್ ಎಬಿಲಿಟಿಗೆ ತಕ್ಕವಾರ ದಿ ಬೆಸ್ಟ್ ಆಗಿ ಮಾಡ್ಬೇಕು. ಯಾರ ಜೊತೆ ನಾವು ಕಂಪೇರ್ ಮಾಡಬೇಕಾಗಿಲ್ಲ. ಆಮೇಲೆ ವೈಷ್ಣವ ಅಪರಾಧ ಮಾಡಬಾರದು. ಓಕೆ, ಸೊ ಇದೇ ರಿಯಲ್ ವ್ಯಾಲ್ಯೂ ಆಫ್ ಎ ಡಿವೋಟೀಸ್ ಟು ಅಚೀವ್ ಕೃಷ್ಣ ಪ್ರೇಮ್. ಇಲ್ಲಿ ತಿಳ್ಕೋಬೇಕು. ಆಮೇಲೆ ಕೃಷ್ಣ ಪ್ರೇಮನೂ ಕೊಡ್ತಾರೆ. ಈಗ ಒಂದು ಆಪ್ಷನ್ಸ್ ನಮ್ಗೆ, ಈಗ 2 ಆಪ್ಷನ್ಸ್ ಹೇಳ್ತೀನಿ, ಯಾರ್ಯಾರಿಗೆ ಏನ್ ಬೇಕೋ ನಾವು ತಗೋಬಹುದು. ಕೃಷ್ಣ ಪ್ರೇಮ ಬೇಕಾ, ಇಲ್ಲ ಪವರ್ ಅಂಡ್ ಪೊಸಿಷನ್ ಬೇಕಾ? ಯಾರಾದ್ರು ಹೇಳ್ತೀರಾ? ಯಾರ್ಯಾರಿಗೆ ಕೃಷ್ಣ ಪ್ರೇಮ ಬೇಕು, ಯಾರ್ಯಾರಿಗೆ ಪವರ್ ಅಂಡ್ ಪೊಸಿಷನ್ ಬೇಕು? ಕೃಷ್ಣ ಪ್ರೇಮ ಬೇಕು ಮಾತಾಜಿ. ಒಬ್ರೇ ಹೇಳ್ತೀರಲ್ಲ ನಾವು. ಕೃಷ್ಣ ಪ್ರೇಮ ಬೇಕು ಮಾತಾಜಿ. ಕೃಷ್ಣ ಪ್ರೇಮ ಮಾತಾಜಿ. ಓಕೆ, ಯಾರಿಗೆಲ್ಲ ಪವರ್ಸ್ ಅಂಡ್ ಪೊಸಿಷನ್ ಬೇಕು? ಪವರ್ಸ್ ಅಂಡ್ ಪೊಸಿಷನ್ ಇದ್ರೆ ಅದನ್ನ ಇಲ್ಲಿ ಚೆನ್ನಾಗಿ ಬದುಕಕ್ ಆಗತ್ತೆ. ಕೃಷ್ಣ ಪ್ರೇಮ ಇದ್ರೆ ಎಲ್ಲಾ ಸಿಕ್ಬಿಡುತ್ತೆ ಮಾತಾಜಿ. ಹೌದ್ರಿ. ಇಲ್ಲದವ್ರು ಆನ್ಸರ್ ಮಾತಾಡಿ, ಯಾರು ಮಾತಾಡಿಲ್ಲವೋ ಅವ್ರು ಮಾತಾಡಿ. ಥ್ಯಾಂಕ್ ಯು ಮಾತಾಜಿ. ಉಮಾದೇವಿ ಮಾತಾಜಿ. ಓಕೆ, ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮ ಮಾತಾಜಿ. ಓಕೆ, ಕೃಷ್ಣ ಪ್ರೇಮ. ಸೊ ಕೃಷ್ಣ ನೋಡಿದ್ರೆ ಇಲ್ಲಿ 2 ಕೊಡಕ್ಕೆ ವಿಲಿಂಗ್ನೆಸ್ ಇದೆ. ಅದಕ್ಕೆ ಎಕ್ಸಾಂಪಲ್ಸ್ ನೋಡೋಣ ಶಾಸ್ತ್ರದಲ್ಲಿ. ಸೊ ಕಿಂಗ್ ಇಂದ್ರ ವರ್ಸಸ್ ಬಲಿ ನೋಡ್ಕೊಂಡ್ರೆ, ಬಲಿ ಮಕರಾಜ ಬಂದ್ ನೋಡಿದ್ರೆ ಡಿಫೀಟ್ ಮಾಡಿದ್ದಾರೆ. ವಾಮನ ರೂಪದಲ್ಲಿ ಬಂದು ಅವ್ರ ಹತ್ರ ಇರೋದು ಎಲ್ಲ ಇವ್ರು ತಗೊಂಡು ಇರ್ಬಿಟ್ರಲ್ಲ. ಸೊ ಅಲ್ಲಿ ಡಿಫೀಟ್ ಮಾಡಿದ್ದಾರೆ ಕೃಷ್ಣ. ಓಕೆ, ಸೊ ಬಟ್ ಫೈನಲಿ ಬಲಿಗೆ ಏನ್ ಮಾಡಿದ್ರು, ಅವ್ರ ಸುತ್ತಲೋಕದಲ್ಲಿ ಇರುವಾಗ ಕೃಷ್ಣ ಹೋಗಿ ಗೇಟ್ ಕೀಪರ್ ಆಗಿದ್ರು. ಓಕೆವಾ. ಸೊ ಮೆಟೀರಿಯಲ್ ಲೈಫ್ ಅಲ್ಲಿ ಡಿಫೀಟ್ ಮಾಡಿದ್ದಾರೆ, ಸ್ಪಿರಿಚುವಲ್ ಲೈಫ್ ಅಲ್ಲಿ ಅವರೇ ಗಾರ್ಡಿಯನ್ ತರ ಇದ್ದಾರೆ. ಓಕೆ, ಅಲ್ಲಿ ನೋಡಿದ್ರೆ
ಕೃಷ್ಣ ಪ್ರೇಮ ಕೊಟ್ರು. ಇಂದ್ರ ನೋಡಿದ್ರೆ ಇಂದ್ರ ಕೆಲ್ಸ ಏನಂದ್ರೆ ಅವರು ಡೆಮಿಗಾಡ್ಸ್, ಬಟ್ ಯಾವಾಗ್ಲೂ ತಪ್ಪು ಮಾಡ್ತಾನೆ. ತಪ್ಪು ಮಾಡಿ ಬಂದು ಮತ್ತೆ ಕೃಷ್ಣರ ಹತ್ರ ಸರೆಂಡರ್ ಮಾಡ್ತಾರೆ. ಅವನಿಗೆ ಏನ್ ಆಸೆ ಅಂದ್ರೆ ಪವರ್, ಅವನ ಪೊಸಿಷನ್ ಮೇಲೆ ಆಸೆ. ಸೊ ಅವನಿಗೆ ಏನ್ ಬೇಕೋ ಪವರ್ ಅದ ಕೊಡ್ತಾರೆ. ಇನ್ನೊಂದು ಕ್ಯಾರೆಕ್ಟರ್ ನೋಡಿದ್ರೆ ವಿರಾಟ್ ಸುರ. ವಿರಾಟ್ ಸುರ ನೋಡಿದ್ರೆ ಇಂದ್ರಕ್ಕೂ ವಿರಾಟ್ ಸುರಕ್ಕೂ ಜಗಳ ಆಗತ್ತೆ. ವಿರಾಟ್ ಸುರಕ್ಕೆ ಏನ್ ಡಿಸೈಡ್ ಇತ್ತಂದ್ರೆ, ಇಂದ್ರ ನೀನ್ ನನ್ನ ಬೇಗ ಕೊಂಡ್ಬಿಡು, ನಾನು ಎಷ್ಟು ಬೇಗ ನಿನ್ನ ಸಾಯಿಸ್ತೀವಿ, ನಾನು ಅಷ್ಟು ಬೇಗ ಕೃಷ್ಣರ ಹತ್ರ ಹೋಗ್ತೀನಿ ಅಂತ. ಸೊ ನಮ್ ಇಚ್ಛೆ ಬೇಸಿಸ್ ಅಲ್ಲಿ ಕೃಷ್ಣ ಒಂದು ನಮ್ಗೆ ಸ್ಯಾಂಕ್ಷನ್ ಮಾಡ್ತಾರೆ. ಓಕೆ, ಸೊ ಈವನ್ ಸಮ್ ಟೈಮ್ಸ್ ನೋಡಿದ್ರೆ ಕೃಷ್ಣ ಎರಡನ್ನೂ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ದುರ್ಗ ಮಹಾರಾಜ ಎಲ್ಲ ನೋಡಿದ್ರೆ ಚಿಕ್ಕ ವಯಸ್ಸಲ್ಲಿ ಹೋಗಿ ತಪಸ್ಸನ್ನ ಮಾಡ್ತಾರೆ. ಕೃಷ್ಣ ಬ್ಲೆಸ್ಸಿಂಗ್ಸ್ ಮೀನ್ಸ್ ನನ್ನ ಅಪ್ಪಕ್ಕಂತ ನಾನು ಒಳ್ಳೆ ಕಿಂಗ್ಡಮ್ ಬೇಕು ಅಂತ ಕೇಳ್ತಾರಲ್ಲ, ದೇವರ ನೋಡಿದ ತಕ್ಷಣ ನಾನ್ ಕೇಳಿರೋದು ತಪ್ಪನ್ನ ಅನ್ಕೊಂತಾರೆ. ಇಲ್ಲ ನಾನ್ ಕೇಳಿರೋ ಗ್ಲಾಸ್ ಆಫ್ ಪೀಸಸ್ ಹೋಗಿ ಕೇಳಿದೀನಿ ಅಂತ ಅನ್ಕೊಂತಾರೆ. ಆವಾಗ ಏನಂತಾರೆ, ನನ್ಗೆ ಯಾವ್ದು ಬೇಡ, ನೀವ್ ಸಾಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಅವ್ರಿಗೆ ರಾಜ್ಯ ಕೊಟ್ಟು ತುಂಬಾ ವರ್ಷಗಳ ಆಳಕ ಚಾನ್ಸ್ ಕೊಡ್ತಾರೆ. ಇಲ್ಲಿ ಯಾಕಪ್ಪ ನೋಡಿದ್ರೆ ಯುಧಿಷ್ಠಿರಕ್ಕೂ ಕೊಡ್ತಾರೆ, ಪರೀಕ್ಷಿತ್ಗೂ ಕೊಡ್ತಾರೆ, ದುರ್ವಾಗೂ ಕೊಟ್ಟಿದ್ದಾರೆ, ಪ್ರಹ್ಲಾದಕ್ಕೂ ಕಿಂಗ್ಡಮ್ ಕೊಟ್ಟಿದ್ದಾರೆ. ನೀನ್ ಕಿಂಗ್ ಆಗಿ ಇದ್ದು ದೇಶವನ್ನ ರೂಲ್ ಮಾಡುವಂತ. ಯಾಕಂದ್ರೆ ಇವ್ರ ಹತ್ರ ಯಾಕೆ ಕೊಟ್ಟಿದ್ರು ಅಂದ್ರೆ ಅವ್ರ ಹತ್ರ ಯುಕ್ತ ವೈರಾಗ್ಯ ಇತ್ತು. ಸೊ ಅವ್ರಿಗೆ ಯಾವ್ದು ಒಂದು ವಸ್ತಿಯಿಂದ ಡಿಸ್ಟರ್ಬ್ ಆಗಲ್ಲ, ಯುಕ್ತ ವೈರಾಗ್ಯ ಇತ್ತು. ನಾವು ನಮ್ ಲೈಫ್ ಅಲ್ಲಿ ಯುಕ್ತ ವೈರಾಗ್ಯನ ಅನುಸರಣೆ ಮಾಡ್ಬೇಕು. ಯುಕ್ತ ವೈರಾಗ್ಯ ಅಂದ್ರೆ ಏನಂದ್ರೆ ಅಟ್ಯಾಚ್ಮೆಂಟ್ ಒನ್ಲಿ ಟು ಕೃಷ್ಣ. ಏನ್ ಮಾಡಿದ್ರು ಇಟ್ಸ್ ಫಾರ್ ಕೃಷ್ಣ. ಓಕೆ, ಅದ ಯುಕ್ತ ವೈರಾಗ್ಯ. ಅದಕ್ಕೆ ನೋಡಿದ್ರೆ ನಮ್ ರೀಸೆಂಟ್ ಆಗ ಇದೆಲ್ಲ ಪುರಾಣಸ್ ಅಲ್ಲಿ ಓದ್ತೀವಲ್ಲ, ಈಗ ರೀಸೆಂಟ್ ಎಕ್ಸಾಂಪಲ್ಸ್ ನೋಡಿದ್ರೆ ನಮ್ ಪ್ರಭುಪಾದ ಹತ್ರ ಯುಕ್ತ ವೈರಾಗ್ಯ ಇತ್ತು. ಓಕೆ, ಸೊ ಈ ಸ್ಟೋರಿ ಎಲ್ಲಿ ಆಯ್ತು, ಸಮಂತಕ ಮಣಿ ಸತ್ಯಜಿತ್ ಹತ್ರ ಕೊಡ್ತಾರೆ. ಸತ್ಯಭಾಮಕ್ಕೆ ಮದುವೆ ಆಗತ್ತೆ ಇಲ್ವಾ. ಸತ್ಯಜಿತ್ಗೆ 3 ಮಗಳು ಇರ್ತಾರೆ. ಅವ್ರು ಏನ್ ಹೇಳಿರ್ತಾರೆ ಅಂದ್ರೆ, ಅಕ್ರೂರ, ಕೃತವರ್ಮ, ಸತ, ಧನ್ವ, 3 ಜನಕ್ಕೆ ಪ್ರಾಮಿಸ್ ಮಾಡಿರ್ತಾರೆ, ನನ್ ಮಗಳ ನಿಮ್ಗೆ ಬಂದು ಮದ್ವೆ ಮಾಡಿ ಕೊಡ್ತೀನಿ ಅಂತ. ಅವಾಗ ಏನಾಗತ್ತೆ ಅಂದ್ರೆ, ಇವ್ರು ಸತ್ಯಭಾಮಕ್ಕೆ ಮದ್ವೆ ಮಾಡಿ ಕೊಟ್ಟಿದ್ಮೇಲೆ ಅವ್ರ 3 ಜನಕ್ಕೆ ಕೋಪ ಬರತ್ತೆ. ಇವ್ರ ಏನ್ ನಮ್ಗ ಪ್ರಾಮಿಸ್ ಮಾಡ್ಬಿಟ್ಟು ನಮ್ಗ್ ಮದ್ವೆ ಮಾಡಿ ಕೊಟ್ಟಿಲ್ಲ ಅಲ್ಲ ಅಂತ ಅವ್ರಿಗೆ ಕೋಪ ಬರುತ್ತೆ. ಇವ್ರಿಗೇನೋ ಒಂದು ನಾವು ಪಾಠ ಮಾಡ್ಬೇಕು ಅಂತ ಅನ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಸರಿ ಅವ್ರ 3 ಜನ ಸೇರ್ಕೊಂಡು ಪ್ಲಾನ್ ಮಾಡ್ತಾರೆ. ಬಂದ್ಬಿಡು ಅಂತ ಹೇಳ್ತಾರೆ. ಸತ್ಯವದನ ಏನ್ ಮಾಡ್ತಾನಂದ್ರೆ ಹೋಗ್ತಾನೆ ಅವ್ರ ಪ್ಯಾಲೇಸ್, ಸತ್ಯಜಿತ್ ಪ್ಯಾಲೇಸ್ ಹೋಗ್ತಾನೆ. ಅವ್ರು ನಿದ್ದೆ ಮಾಡ್ತಾ ಇದಾರೆ. ನಿದ್ದೆ ಮಾಡ್ತಾ ಇರುವಾಗ ಅವ್ರ ಕತ್ತನ್ನ ಕತ್ತರಿಸ್ಬಿಡ್ತಾರೆ. ಕತ್ತನ್ನ ಕತ್ತರಿಸ್ಬಿಟ್ಟು ಆ ಮಣಿಯನ್ನ ತಗೊಂಡು ಬರ್ತಾರೆ. ಓಕೆನಾ, ಮಣಿಯನ್ನ ತಗೊಂಡು ಬರ್ತಾರೆ. ತಗೊಂಡು ಅಕ್ರೂರ ಹತ್ರನು ಕೃತವರ್ಮ ಹತ್ರ ಹೋಗ್ತಾರೆ. ಮೀನ್ ಮೈಲ್ ನೋಡಿದ್ರೆ ಅವ್ರ ಮಗಳು ಸತ್ಯಭಾಮ ಬಂದು ತನ್ನ ತಂದೆ ಸೆತ್ತೋಗ್ಬಿರೋದು ನೋಡ್ಬಿಟ್ಟು ಅಳ್ತಾಳೆ. ಅಳ್ತಾಳೆ, ನಾನು ಇದಕ್ಕೊಂದು ಜಸ್ಟಿಸ್ ಮಾಡ್ಬೇಕು ಅಂತ ಅನ್ಕೊಂಡು ಏನ್ ಮಾಡ್ತಾಳೆ ಅಂದ್ರೆ, ಅವ್ರ ತಂದೆಯನ್ನ ಬೇಗ ಇರುತ್ತಲ್ಲ ಅದನ್ನ ಪ್ರಿಸರ್ವ್ ಮಾಡ್ತಾರೆ. ಒಂದು ಸ್ಪೆಷಲೈಸ್ಡ್ ಆಯಿಲ್ ಇದೆಯಾ, ಅದರಲ್ಲಿ ಪ್ರಿಸರ್ವ್ ಮಾಡ್ಬಿಟ್ಟು, ಈ ಪ್ರಿಸರ್ವೇಶನ್ ಬಾಡಿ ಈಗ ನಾವು ಐಸ್ ಬಾಕ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅವಾಗ್ಲೂ ಒಂದು ಮೆಥಡಾಲಜಿ ಇದೆ. ಓಕೆ, ಅವಾಗ ಬಾಡಿ ಪ್ರಿಸರ್ವ್ ಮಾಡ್ಬಿಟ್ಟು ಹಸ್ತಿನಾಪುರಕ್ಕೆ ಹೋಗ್ತಾರೆ. ಅಲ್ಲಿ ಹಸ್ತಿನಾಪುರಕ್ಕೆ ಹೋಗಿ ಕೃಷ್ಣರ ಹತ್ರ ಹೇಳ್ತಾರೆ, ಈ ತರ ನನ್ನ ತಂದೆನ ಸಾಸ್ಬಿಟ್ಟು ಸಮಂತಕ ಮಣಿಯನ್ನು ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ಓನ್ ಅಳ್ತಾರೆ. ಕೃಷ್ಣರು ಹೌದಲ್ಲ ಅಂತ ಅನ್ಕೊಂಡು ಅವ್ರ ಜೊತೆ ಕುತ್ಕೊಂಡು ಅಳ್ತಾರೆ. ಬಟ್ ಕೃಷ್ಣರ್ ಸಾಕ್ಷಾತ್ ಭಗವಾನ್ ಅಲ್ಲ, ಎಲ್ಲ ಗೊತ್ತಿರುತ್ತೆ ಇದ್ರಲ್ಲ ಅವ್ರ ಜೊತೆ ಕುತ್ಕೊಂಡು ಅಳ್ತಾರೆ. ಮತ್ತೆ ಕೃಷ್ಣ ಬಲರಾಮ ಇಲ್ಲಿ ಬರ್ತಾರೆ. ದ್ವಾರಕಕ್ಕೆ ಬಂದು ಏನ್ ಮಾಡ್ತಾರೆ, ಯಾರು ತಗೊಂಡಿರೋದನ್ನ ನೋಡ್ಕೊಂಡು ಸತ ಧನ್ವಾನ ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋಗುವಾಗ ಒಂದು ಚಾರಿಯಟ್ ಅಲ್ಲಿ ಹೋಗ್ತಾರೆ. ಆ ಚಾರಿಯಟ್ ನೋಡಿದ್ರೆ ಅವ್ರ ಫ್ಲಾಗ್ ಅಲ್ಲಿ ಗರುಡ ಇರುತ್ತೆ. ಸೊ ಗರುಡ ಇಸ್ ಸಿಂಬಲ್ ಆಫ್ ಆಸ್ಪಿಷಿಯಸ್ ಥಿಂಗ್ ಅಲ್ಲ. ಈವನ್ ಮೀನ್ ಮೇಲೆ ಸತ ಧನ್ವಾ ಹೋಗಿ ಅಕ್ರೂರ ಹತ್ರ ಹೆಲ್ಪ್ ಕೇಳ್ತಾರೆ. ಆಮೇಲೆ ಕೃತವರ್ಮ ಹತ್ರ ಹೆಲ್ಪ್ ಕೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕೃತವರ್ಮ ನನ್ ಕೈಲಿ ಆಗಲ್ಲ, ಅವ್ರು ಬಂದು ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್, ಅವ್ರ ಇಬ್ಬರನ್ನು ಬಂದು ಸೋಲ್ಸೋದು ಕಷ್ಟ. ಅವನೇನು ಕಂಸ ಆಮೇಲೆ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಸಾರಿಸಿದ್ದೇನೆ. ಅವರ ಹೋಗಿ ನಾನ್ ಏನ್ ಮಾಡಕ್ಕಾಗುತ್ತೆ, ನನ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂತ ಡಿಮಾಂಡ್ಸೇ ಅವ್ರ ಹತ್ರ ಎಲ್ಲಾನು ಲೂಸ್ ಮಾಡ್ಕೊಂಡ್ರು, ನನ್ ಕೈಲಿ ಆಗಲ್ಲ ಅಂತ ಹೇಳ್ತಾರೆ.
ಸರಿ ಅಂತ ಅನ್ಕೊಂಡು ಮತ್ತೆ ಅಕ್ರೂರ್ ಹತ್ರ ಹೋಗ್ತಾರೆ. ಅಕ್ರೂರು ಬಂದು ಅವ್ರು ತುಂಬಾ ಬಲಶಾಲಿ. ಲಾರ್ಡ್ ಕೃಷ್ಣ ಬಲರಾಮ್ ಹತ್ರ ಜಗಳ ಮಾಡಕ್ ಆಗಲ್ಲ. ಅವನ್ ಏನು ಚಿಕ್ಕ ವಯಸ್ಸಲ್ಲಿ 7 years ಇರುವಾಗ್ನೆ ಗೋವರ್ಧನ ಮಲೆಯನ್ನ ತನ್ನ ಬೆರಳಲ್ಲಿ ತೂಕಿದನಲ್ಲ, ಅವ್ರ ಹೋಗಿ ನಾನು ಏನ್ ಮಾಡಕ್ಕಾಗುತ್ತೆ, ನನ್ ಕೈಲೆಲ್ಲ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಅನ್ಕೊಂಡು ಇವ್ರಿಗೆ ತುಂಬಾ ಬೇಜಾರಾಗುತ್ತೆ. ಆ ಮಣಿಯನ್ನ ಅಕ್ರೂರ್ ಹತ್ರನೇ ಇಟ್ಬಿಟ್ಟು ಹೋಗ್ತಾನೆ. ಹಾರ್ಸ್ ತಗೊಂಡು ಹೋಗ್ತಾನೆ. ಎಷ್ಟು ಫಾಸ್ಟ್ ಆಗಿ ಹೋಗ್ತಾನೆ ಅಂದ್ರೆ 100 ಯೋಜನಾಸ್ that is 800 miles ಅಂತ ಹೇಳ್ತಾರೆ ಇಲ್ಲಿ. ಅಷ್ಟ ಫಾಸ್ಟ್ ಆಗಿ ಹೋಗ್ತಾರೆ. ಫಾಸ್ಟ್ ಆಗಿ ಹೋಗ್ತಾರೆ. ಬಟ್ ಹಾರ್ಸ್ ನೋಡಿದ್ರೆ ಒಂದ್ ಸ್ಟೇಜ್ ಅಲ್ಲಿ ಆ ಕುದುರೆ ಕೊಲಾಪ್ಸ್ ಆಗ್ಬಿಡುತ್ತೆ. ಮಿಥಿಲಾ ಅನ್ನೋ ಜಾಗದಲ್ಲಿ ಕೊಲಾಪ್ಸ್ ಆಗ್ಬಿಡುತ್ತೆ. ಅವಾಗ ಕೃಷ್ಣ ಏನ್ ಮಾಡ್ತಾರೆ, ತನ್ನ ಕೈಯಲ್ಲಿರೋ ಸುದರ್ಶನ ಚಕ್ರ ಇಟ್ಟು ಅವ್ರ ಕತ್ತನ್ನು ಕತ್ತರಿಸ್ತಾರೆ. ಕತ್ತರಿಸಿದ್ಮೇಲೆ ಅವರು ಹತ್ರ ಹೋಗಿ ಅವರು ಹಾಕೊಂಡಿರೋ ವಸ್ತ್ರವನ್ನ ಶರ್ಟ್ ಹರಿತಾರೆ. ನೋಡಿದ್ರೆ ಅವ್ರ ಹತ್ರ ಮಣಿ ಇಲ್ಲ. ಆಮೇಲೆ ಬಲರಾಮ್ ಹತ್ರ ಹೇಳ್ತಾರೆ, ಅಯ್ಯೋ ನಾವು ವೇಸ್ಟ್ ಆಗಿ ಸಾಸ್ಬಿಟ್ಟಿದ್ವಿ, ಏನಂದ್ರೆ ಮಣಿ ಇಲ್ಲ ಅಂತ ಹೇಳ್ತಾರೆ. ಹಂಗಲ್ಲ, ನೀನು ಹೋಗಿ ಅವನ್ಗೆ ಯಾರ ಹತ್ರ ಭದ್ರವಾಗಿ ಕೊಟ್ಬಿಟ್ಟು ಬಂದಿರ್ತಾನೆ, ನೀನ್ ಹೋಗು ದ್ವಾರಕಕ್ಕೆ ಹೋಗಿ ನೀನ್ ಹೋಗಿ ಅದು ಹುಡುಕು, ನಾನು ಇಲ್ಲಿ ಮಿಥಿಲಾಕ್ ಹೋಗಿ ನನ್ನ ಫ್ರೆಂಡ್ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಮಿಥಿಲಾ ಕಿಂಗ್ ಯಾರಂದ್ರೆ ಕಿಂಗ್ ವಿದೇಹ. ಓಕೆ, ಕಿಂಗ್ ವಿದೇಹ ಬಲರಾಮನ ಬಂದು ಇನ್ವೈಟ್ ಮಾಡ್ತಾರೆ, ಒಬೈಸೆನ್ಸ್ ಮಾಡ್ತಾರೆ. ಒಬೈಸೆನ್ಸ್ ಮಾಡಿ ಅವ್ರ ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿ ನೋಡ್ಕೊತಾರೆ. ಅಲ್ಲಿ ಅವರು ತುಂಬಾ ವರ್ಷಗಳು ಇರ್ತಾರೆ. ಅಲ್ಲಿ ಇರುವಾಗ ಧೃತರಾಷ್ಟ್ರ ಮಗ ಬಂದು ಅದು ಕದಾ ಯುದ್ಧನ ಕಲಿತಾರೆ ಇವತ್ತು. ಓಕೆ, ಸೊ ಈಗ ಕೃಷ್ಣ ದ್ವಾರಕಕ್ಕೆ ಹೋಗಿದ್ರಲ್ಲ, ಅಲ್ಲಿ ಏನಾಗತ್ತೆ ಅಂದ್ರೆ ಅವ್ರ ಅಪ್ಪ ಸತ್ತೋಗಿದ್ರಲ್ಲ, ಫ್ಯೂನರಲ್ಸ್. ಆಮೇಲೆ ಸತ್ಯಭಾಮ ಹತ್ರ ಹೇಳ್ತಾರೆ, ಸಾರಿ ನನ್ ಕೈಲಿಂದ ಮಣಿ ತರಕ್ ಆಗ್ತಾ ಇಲ್ಲ, ಬಟ್ ಈಗ ಸಾಸಿದೀನಿ ಅನ್ನೋ ವಿಷಯ ಎಲ್ಲಾರ್ಗೂ ಗೊತ್ತಾಗತ್ತೆ. ಓಕೆ, ಆಮೇಲೆ ಅದು ಭೀಮ ಕಣಿಗಳ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಓಕೆ, ಕೃಷ್ಣ ಅವರು ಸತ್ರಜಿತ್ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಸೊ ಆಮೇಲೆ ಅಲ್ಲಿ ಏನಾಗುತ್ತೆ, ದ್ವಾರಕ ಬಂದು ಫರ್ಟೈಲ್ ಲ್ಯಾಂಡ್ ಚೆನ್ನಾಗಿತ್ತು. ಈಗ ನೋಡಿದ್ರೆ ಎಲ್ಲ ಇನ್ನೂ ಸ್ಪೇಸ್ ಚೇಸ್ತಿತ್ತು, ಆಕಾಶದನ್ನೆಲ್ಲ ಕಾಣಿಸುತ್ತೆ. ಮಳೆ ಇಲ್ಲ, ಕಷ್ಟ ಇದೆ, ದುಃಖ, ಆಮೇಲೆ ಮರಣಗಳು ಎಲ್ಲ ಆಗ್ತಾ ಇದೆ. ಅದನ್ನ ಅವ್ರು ಎಲ್ಲರೂ ಏನಂತಾರಂದ್ರೆ ಅಕ್ರೂರ ತಂದೆ ಸ್ವಪಲ್ಕ ಅಂತ ಇದ್ರು ಅವ್ರ ಹೆಸರು. ಅವ್ರು ಏನಾಗುತ್ತೆ ಅಂದ್ರೆ ಒಂದ್ಸತಿ ಕಿಂಗ್ ಬನಾರಸ್ ಅಲ್ಲಿ ಒಂದ್ಸಲ ಈ ತರ ಮಳೆ ಇಲ್ಲ, ಅಕಾಲ ಮರಣ ಎಲ್ಲ ದುರ್ದೃಶ್ಯಗಳು ಆಗ್ತಾ ಇರುವಾಗ ಅವ್ರ ಮಗಳ ಬಂದು ಸ್ವಪಲ್ಕ ಅವ್ರಿಗೆ ಕೊಟ್ಟು ಮದ್ವೆ ಮಾಡ್ತಾರೆ. ಮದ್ವೆ ಮಾಡಿದ ತಕ್ಷಣ ಎಲ್ಲ ಮಂಗಳಗಳು ಉಂಟಾಗತ್ತೆ. ಅದರಿಂದ ಇವ್ರೆಲ್ಲ ಇಲ್ಲಿರೋ ಎಲ್ಡರ್ಸ್ ಎಲ್ಲ ಏನ್ ಅನ್ಕೊತಾರೆ, ಅವ್ರ ತಂದೆ ಇರೋ ಆಸ್ಪಿಷಿಯಸ್ ಥಿಂಗ್ ಇವ್ರ ಮಗ ಅಕ್ರೂರಕ್ಕೂ ಬಂದಿರತ್ತೆ. ಅದರಿಂದ ನೀನ್ ಹೋಗಿ ಅಕ್ರೂರ ಕರ್ಕೊಂಡ್ ಬಾ ಅಂತಾರೆ. ಈ ಸತಧನ್ವ ಸತ್ತೋಗ್ಬಿಡ್ತಾನಲ್ಲ, ಆ ವಿಷಯ ಕೇಳ್ಕೊಂಡು ಕೃತವರ್ಮನ ಅಕ್ರೂರು ದ್ವಾರಕ ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟು ಬೇರೆ ಎಲ್ಲೋ ಬಚ್ಚಿರ್ತಾರೆ. ಓಕೆ, ಸೊ ಈ ಎಲ್ಡರ್ಸ್ ಎಲ್ಲ ದೊಡ್ಡವ್ರು ಇರ್ತಾರಲ್ಲ, ಅವರೆಲ್ಲ ಹೇಳ್ತಾರೆ ಅವ್ರ ತಂದೆಗೆ ಒಳ್ಳೆ ಬ್ಲೆಸ್ಸಿಂಗ್ಸ್ ಇದೆ, ಆ ತರನೇ ಅವ್ರ ಮಗನ್ಗೂ ಇದೆ. ಸೊ ಅಕ್ರೂರಲ್ಲಿ ಇಲ್ಲ, ಅದರಿಂದನೇ ಈ ತರ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಕೃಷ್ಣಕ್ಕೆ ಗೊತ್ತು ಅಕ್ರೂರಿಂದ ಆಗ್ತಾ ಇಲ್ಲ ಅಂತ ಗೊತ್ತು. ಸರಿ, ನಿಮ್ಗೆ ಅಷ್ಟು ಒಂದು ಇಷ್ಟ ಇದ್ರೆ ಒಂದು ಮೆಸೇಜ್ ಕಳಿಸಿ, ಅಕ್ರೂರರ್ಗೂ ಮೆಸೇಜ್ ಕಳಿಸಿ ಅವನ ಸಾಯಿಸಲ್ಲ, ಮನಿಯನ್ನ ತಗೊಂಡ್ ಬರಕ್ ಹೇಳಿ ಅಂತ ಒಂದು ಮೆಸೆಂಜರ್ ಕಳಿಸಿ ಅಂತ ಹೇಳ್ತಾರೆ. ಆಮೇಲೆ ಅವ್ರ ಅಕ್ರೂರನ್ನ ಕರ್ಕೊಂಡ್ ಬರ್ತಾರೆ. ಅಕ್ರೂರನ್ನ ಕರ್ಕೊಂಡ್ ಬಂದ್ಮೇಲೆ ಕೃಷ್ಣ ಬಂದು ಮಾತಾಡ್ತಾರೆ. ಅವ್ರು ಈ ತರ ಬಂದು ಸತ್ರಜಿತ್ ಮಗ ಯಾರು ಇಲ್ಲ, 3 ಮಗಳೇ ಇರ್ತಾರೆ. ಅವ್ರ ಮಗನೇ ಬಂದು ಅದ ಕಿಂಗ್ಡಮ್ ವಾರಿಸ್ ಆಗ್ತಾರೆ. ಸೊ ಅವ್ರ ಪ್ರಾಪರ್ಟಿಯನ್ನ ಭದ್ರವಾಗಿ ನೋಡ್ಕೊಂಡು ಅವ್ರ ಹತ್ರ ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಸ್ಮೈಲ್ ಮಾಡ್ಕೊಂಡು ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಹಂಗಂದ್ರೆ ಏನಂದ್ರೆ ಸಮಂತಕ ಮಣಿಯನ್ನ ಹ್ಯಾಂಡ್ ಓವರ್ ಮಾಡಿ ಅಂತ. ಆಮೇಲೆ ಸಮಂತಕ ಮಣಿಯನ್ನ ಅವ್ರ ಕೃಷ್ಣರ ಹತ್ರ ಕೊಡ್ತಾರೆ. ಕೃಷ್ಣ ಕೊಟ್ಟಿದ್ಮೇಲೆ ಅವರು ಸತ್ಯಭಾಮ ಫ್ಯಾಮಿಲಿಗೆ ಕೊಡ್ಬಿಡ್ತಾರೆ. ಓಕೆ,
ಸೊ ನಾವ್ ಇಲ್ಲಿ ಏನ್ ತಿಳ್ಕೊಬೇಕಂದ್ರೆ ಕೃಷ್ಣ ಹೇಳ್ತಾರೆ ಈ ಮಣಿಯಿಂದ ತುಂಬಾ ಕೆಟ್ಟ ಹೆಸರು ಬಂದಿದೆ, ತುಂಬಾ ಕೆಟ್ಟ ಇನ್ಸಿಡೆಂಟ್ಸ್ ಆಗಿದೆ ಅಂತ ಹೇಳ್ತಾರೆ. ಓಕೆ, ಬಟ್ ಇಟ್ ಇಸ್ ಅದು ನೋಡಿದ್ರೆ ಒಳ್ಳೆ ಮಣಿಗೆ, ಬಟ್ ಯಾರ ಕೈಯಲ್ಲಿ ಇರುತ್ತೆ, ಏನ್ ಇಂಟೆನ್ಷನ್ ಇಟ್ಕೊಂಡಿರ್ತಾರೆ ಅದೇ ಇಲ್ಲಿ ಪ್ರಾಬ್ಲಮ್. ಓಕೆವಾ? ಸೊ ಪೂಜೆ ಮಾಡುವಾಗ ಸತ್ಯಜಿತ್ ಫ್ಯಾಮಿಲಿ ಚೆನ್ನಾಗಿತ್ತು. ಪ್ರಸೇನ ಹೇಳಂಗಿಲ್ಲ ಕೇಳಂಗಿಲ್ಲ ತಗೊಂಡೋದ್ನು, ಅವನ್ ಸತ್ತೋದ್ನು. ಅದೇ ತರ ಅವನ ಹತ್ರ ಇದ್ದು ಸಿಂಹ ತಗೊಂಡು ಹೋಗಿತ್ತು, ಅವನ್ ಸತ್ತೋದ್ನು. ಜಾಂಬವನ್ ಹತ್ರ ಹೋಯ್ತು, ಜಾಂಬವನ್ ಹತ್ರ ಕೃಷ್ಣ ಕೇಳಿದ ತಕ್ಷಣ ಕೊಟ್ಟಿದ್ದಾರೆ. ಓಕೆವಾ? ಅವ್ರಿಗೆ ಏನಾಗಿಲ್ಲ, ಪ್ಲಸ್ ಅವ್ರ ಮಗಳನ್ನ ಮದ್ವೆ ಮಾಡಿ ಕೊಟ್ಟಿದ್ರು. ಓಕೆ, ಸೊ ಮತ್ತೆ ಸತ್ಯಜಿತ್ ನೋಡಿದ್ರೆ ಸತ್ಯಜಿತ್ ತಗೊಂಡು ವಾಪಸ್ ಕೃಷ್ಣ ಕೊಟ್ರಲ್ಲ, ಸತ್ಯಭಾಮವ ಹ್ಯಾಂಡ್ ಓವರ್ ಮಾಡಿ ಮದುವೆ ಮಾಡಿ ಕೊಟ್ರು. ಫೈನಲಿ ಕೃಷ್ಣ ಮಾತ ಕೇಳಿಲ್ಲದಿಂದ ಸತ್ಯಜಿತ್ ಏನಾಯ್ತು, ತುಂಬಾ ಕಷ್ಟಗಳು ಬಂತು. ಲಾಸ್ಟ್ ಅಲ್ಲಿ ಅವನು ಸಾವು ಬಂತಲ್ಲ. ಸೊ ಇದೆ ನಾವು ಇಲ್ಲಿ ಏನ್ ತಿಳ್ಕೊಬೇಕಂದ್ರೆ, ನಾವು ಇಲ್ಲಿ ಇರೋ ಲೈಫ್ ಬಂದು ಟೆಂಪ್ರರಿ ಲೈಫ್. ಓಕೆ, ಸೊ ಈ ಟೆಂಪ್ರರಿ ಲೈಫ್ ಪರ್ಮನೆಂಟ್ ಅನ್ಕೋಬಾರದು. ನಾವೆಲ್ಲ ಎಟರ್ನಲ್ ಸೋಲ್ಸ್. ವಿ ಆರ್ ಜೀವಾತ್ಮ. ಜೀವಾತ್ಮ ಅಂದ್ರೆ ಎಟರ್ನಲ್ ಅಂಡ್ ಟ್ರಾನ್ಸಿಡೆಂಟ್ ಇದಾವ. ಸೊ ವಿ ಹ್ಯಾವ್ ಟು ಗೋ ಟು ಬ್ಯಾಕ್ ಹೆಡ್. ಅದಕ್ಕೆ ನಾವು ಮೈಂಡ್ ಅನ್ನ ಪ್ರಿಪೇರ್ ಮಾಡ್ಬೇಕು. ಸೊ ಯಾರೊಬ್ರು ಇದ ಕೇಳ್ಕೊಂತಾರೆ, ಅವ್ರಿಗೆ ಫಲಸ್ತುತಿ ಏನಂದ್ರೆ ಅವ್ರ ಪಾಪಗಳೆಲ್ಲ ಹೋಗತ್ತೆ. ಇದು ಸಾರಿ 57th ಚಾಪ್ಟರ್ ಅಲ್ಲಿ ಲಾಸ್ಟ್ ಶ್ಲೋಕ 45th ಶ್ಲೋಕ, ಅವರ ಕರ್ಮಗಳೆಲ್ಲ ಹೋಗಿ ಆಲ್ ಆಸ್ಪಿಷಿಯಸ್ನೆಸ್ ಬರತ್ತೆ ಅನ್ನೋದು ಹೇಳ್ತಾರೆ. ಓಕೆ, ಸೊ ಇದನ್ನೇ ಡಾಕ್ಯುಮೆಂಟ್ ಮಾಡ್ತಾರೆ ಎಲ್ಲಿ ಅಂದ್ರೆ ಭಗವದ್ಗೀತಾ 4th ಚಾಪ್ಟರ್ 9th ಶ್ಲೋಕದಲ್ಲಿ ಹೇಳ್ತಾರೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇದಿ ತತ್ವತಃ ತ್ಯಕ್ತಾ ದೇಹಂ ಪುನರ್ಜನ್ಮ ನೈತಿ ಮಾಂ ಏತಿ. ಸೊ ಅರ್ಜುನ, ಯಾರೊಬ್ರು ದೇವರಂದ ನಾಮ ರೂಪ ಗುಣ ಲೀಲೆಗಳ ಬಂದು ಯಾವಾಗ ಸ್ಮರಣ ಮಾಡ್ತಾರೋ ಅವ್ರಿಗೆ ಬಂದು ಏನಂತಾರೆ, ಕೃಷ್ಣ ಅವ್ರ ಮತ್ತೆ ಊಟದಲ್ಲ ಅಂತ ಹೇಳ್ತಾರೆ. ಸೊ ಕೃಷ್ಣ ಮಾತ್ರ ಹೇಳಿದಾರ ನೋಡಿದ್ರೆ ಇಲ್ಲ, ನಮ್ ಗುರು ಅಷ್ಟಕ ಆಡ್ತೀವಲ್ಲ. ಸೊ 5th ಶ್ಲೋಕ ನೋಡಿದ್ರೆ ಶ್ರೀರಾಧಿಕಾ ತವಯೋರ ಪಾರ ಮಾಧುರ್ಯ ಲೀಲಾ ಗುಣರೂಪ ನಾಮ್ನ. ಸೊ ಗುಣರೂಪ ನಾಮ್ನ ಅವರುடைய ಲೀಲೆಗಳು ಗುಣ ರೂಪನ ಸ್ಮರಣ ಮಾಡೋವರ್ಗು ಏನು ನಾವು ಆನ್ಮೀಗ ಜೀವನದಲ್ಲಿ ಮುಂದುವರಿತೀವಿ ಅಂತ ನಮ್ ಪ್ರಭುಪಾದನು ರೋಲ್ ಮಾಡೆಲ್ ಪ್ಲೇ ಮಾಡಿ ಹೋಗಿದ್ದಾರೆ. ಓಕೆ, ಹರೇ ಕೃಷ್ಣ. ಸೊ ಈ ಟೇಕ್ ಹೋಮ್ ಮೆಸೇಜಸ್ ನಮ್ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ನಮ್ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಸ್ಪಿರಿಚುವಲ್ ಲೈಫ್ ಅಲ್ಲಿ ಮುಂದುವರಬೇಕು. ಓಕೆ, ಸೊ ಈಗ ಹೇಳ್ತೀರಾ ನಮ್ ಜೀವನದಲ್ಲಿ ಹೆಂಗೆ ಇದನ್ನ ಅಪ್ಲೈ ಮಾಡ್ಬೇಕು ಅಂತ ಯಾರಾದ್ರೂ? ಅದೇ ನಮ್ಗೆ ಅಧಿಕಾರಕ್ಕಿಂತ ಭಕ್ತಿ ಮುಖ್ಯ ಅಂತಂದು ಅನ್ಸುತ್ತೆ ಮಾತಾಜಿ. ಮಾತಾಜಿ, ಅಧಿಕಾರಕ್ಕಿಂತ ಭಕ್ತಿ ಮುಖ್ಯ ಅಂತ ಅನ್ಸುತ್ತೆ ಮಾತಾಜಿ. ಅದು ಕರೆಕ್ಟ್. ಶಾಶ್ವತವಾಗಿರ್ತಕ್ಕಂಥದ್ದು ಮತ್ತೆ ಖುಷಿ ಕೊಡ್ತಕ್ಕಂಥದ್ದು ಇವೆಲ್ಲ ತಾತ್ಕಾಲಿಕ. ಮತ್ತೆ ದೇವರ ಅನುಗ್ರಹ ದೇವ್ರು ಹೇಳ್ದಂಗೆ ಕೇಳ್ಬೇಕು ಅಥವಾ ಕೆಟ್ಟದ್ ಮಾಡ್ಬಾರ್ದು. ಓಕೆ ಮಾತಾಜಿ, ಪಾಯಿಂಟ್ಸ್ ಮಾತಾಜಿ. ನಮ್ ಜೀವನದಲ್ಲಿ ನಾವ್ ಹೆಂಗ್ ಅಪ್ಲೈ ಮಾಡೋದು? ಬೇರೆಯವ್ರ ತೊಂದ್ರೆ ಕೊಡಬಾರ್ದು ಮಾತಾಜಿ ನಾವು. ಇಲ್ಲ ಮಾತಾಜಿ, ನಾವು ನಮ್ ಭಕ್ತಿಯನ್ನ ಹೆಂಗ್ ಮಾಡ್ಬೇಕು ಅದ್ರ ಬಗ್ಗೆ ಹೇಳ್ಬೇಕು ಮಾತಾಜಿ. ನಿಷ್ಠೆಯಿಂದ ಮಾಡ್ಬೇಕು ಮಾತಾಜಿ. ನಿಷ್ಠೆ ಸೀರಿಯಸ್ ಆಗಿ ಮಾಡ್ಬೇಕು, ಬಿಡಬಾರ್ದು. ದಿನಾಲು ಮಾಡ್ಬೇಕು, ಚಾಂಟಿಂಗ್ ಮಾಡ್ಬೇಕು, ಹೊಗಳ್ಬೇಕು ದೇವ್ರು. ಸ್ವಾರ್ಥ ಇರಬಾರ್ದು ಮಾತಾಜಿ. ನಿಸ್ವಾರ್ಥ. ಸ್ವಾರ್ಥ ಸೆಲ್ಫಿಶ್ ಇರಬಾರ್ದು. ಸೆಲ್ಫಿಶ್ನೆಸ್ ಇರಬಾರ್ದು. ಓಕೆ, ಮತ್ತೆ ಬೇರೆ ಯಾರಾದ್ರು ಪಾಯಿಂಟ್ಸ್ ಹೇಳ್ತೀರಾ? ಸೊ ನಾವು ಈ ಪ್ಲೇಸ್ ಅಲ್ಲಿ ಲರ್ನಿಂಗ್ ಪಾಯಿಂಟ್ಸ್ ದೆನ್ ಒನ್ಲಿ ನಾವು ಮುಂದೆ ಹೊರಿಯಕ್ಕಾಗತ್ತೆ. ಯಾಕಂದ್ರೆ ನಾವು ಅನ್ಕೊಂತೀವಿ ನಾವೆಲ್ಲ ಕರೆಕ್ಟ್ ಪರ್ಫೆಕ್ಟ್ ಅಂತ, ಬಟ್ ಆತರ ಇಲ್ಲ ಅಲ್ಲ ನಾವು. ಹೌದು ಮಾತಾಜಿ. ಓಕೆ, ಸೊ ಇದು ಒಂದು ಟಾಪಿಕ್. ನೆಕ್ಸ್ಟ್ ಮಾತಾಜಿ, ಹರೇ ಕೃಷ್ಣ. ಹೆಂಗ್ ಅಪ್ಲೈ ಮಾಡ್ಕೋಬೇಕು ಅಂದ್ರೆ, ಕೃಷ್ಣ ಎಷ್ಟೊಂದ್ ಹೇಳಿದಾರಲ್ವಾ ಮಾತಾಜಿ. ಪ್ರತಿ ಒಂದ್ ಲೀಲೆಗಳಲ್ಲೂ ಭಕ್ತಿ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ನಾವು ಈಗ ನರಲೋಕದಲ್ಲಿರೋರು
ಸೊ ನಾವು ಮನುಷ್ಯರಲ್ವಾ ಮಾತಾಜಿ, ಅಷ್ಟು ಶಿಖರ ಹೇರಕ್ ಆಗಲ್ಲ ನಮ್ ಕೈಲಿ. ಬಟ್ ಸ್ವಲ್ಪನಾದ್ರೂ ಕೃಷ್ಣ ಭಕ್ತಿ ಮಾಡ್ಬೇಕು ಮಾತಾಜಿ. ನಾವ್ ಇವಾಗಿರೋ ಪೊಸಿಷನ್ಗಳಲ್ಲಿ ತುಂಬಾ ಎತ್ತರಕ್ಕೆ ಹೋಗಕ್ಕಾಗಲ್ಲ ಭಕ್ತಿಯಲ್ಲಿ. ಸ್ವಲ್ಪ ಅದೇ ಎಷ್ಟೊಂದ್ ಹೇಳಿದಾರಲ್ವಾ, ಚಾಟಿಂಗ್ ಮಾಡ್ರಿ, ಇಷ್ಟು ಮಾಲೆ ಮಾಡ್ರಿ ಅಂತ ಹೇಳಿದ್ದಾರೆ. ಒಳ್ಳೆ ತಂದಲ್ಲಿ ನಡ್ಕೋಬೇಕು ಮಾತಾಜಿ. ಇನ್ನ ಸ್ವಲ್ಪ ಸ್ವಲ್ಪ ನಾವು ಮಾಡ್ಕೋಬಹುದು, ಜಾಸ್ತಿ ಮಾಡಕ್ ಆಗಲ್ಲ ಈಗಿನ ಪ್ರಪಂಚದಲ್ಲಿ, ಈ ಇದ್ರಲ್ಲಿ ಅನ್ಸುತ್ತೆ ಮಾತಾಜಿ ನನ್ಗೆ. ಹರೇ ಕೃಷ್ಣ. ಮಾತಾಜಿ ಟೈಮ್ ಪ್ಲೇಸ್ ಬಂದು ರೆಸ್ಟ್ರಿಕ್ಷನ್ ಇರಲ್ಲ ಮಾತಾಜಿ ಯಾವಾಗ್ಲೂ. ಇಟ್ ಈಸ್ ಅವರ್ ಡಿಸೈರ್ ಅಂಡ್ ವಿಲ್ಲಿಂಗ್ನೆಸ್. ಹಂಗ ನೋಡಿದ್ರೆ ಈಗ ಯಾರು ಶುದ್ಧ ಭಕ್ತರಿಲ್ಲವಾ? ಇದರ ಇಲ್ಲವಾ? ಶುದ್ಧ ಭಕ್ತರು ಇದಾರೆ ಮಾತಾಜಿ, ಈಗ್ಲೂ ಇದಾರೆ, ವೈಷ್ಣವರು ಶುದ್ಧ ಭಕ್ತರು ಇದಾರೆ. ಬಟ್ ನಮ್ಮಂತವ್ರು ಅಂದ್ರೆ ನಾವು ಈ ಸಂಸಾರ ಮಾಡ್ತಿರ್ತೀವಲ್ವಾ, ಅಷ್ಟೊಂದು ಎತ್ತರಕ್ಕೆ ಹೇರಕ್ ಆಗಲ್ಲ ಮಾತಾಜಿ. ಭಕ್ತಿನಲ್ಲಿ ಕೂಡಾನು ಸ್ವಲ್ಪ ಮಟ್ಟಿಗೆ ಕೃಷ್ಣನ ಪ್ರೇಮ ಮಾಡ್ತೀವಿ ಅಷ್ಟೇ, ಅಷ್ಟಾಗುತ್ತೆ ನಮ್ಗೆ. ಅಷ್ಟ ಅಪ್ಲೈ ಮಾಡ್ಕೋಬೇಕು ಮಾತಾಜಿ. ಯಾರೇ ಆಗ್ಲಿ ಪ್ರತಿಯೊಬ್ರು ಕೃಷ್ಣನ್ ಬಗ್ಗೆ ಒಲವು ತೋರ್ಸ್ಬೇಕು ಅನ್ನೋದು ನನ್ನ ಇದು ಮಾತಾಜಿ. ಮಾತಾಜಿ ಶುದ್ಧ ಭಕ್ತರು ತುಂಬಾನೇ ಇದ್ದಾರೆ ಮಾತಾಜಿ. ಶುದ್ಧ ಭಕ್ತರು ಇಲ್ಲ ಅಂತ ಹೇಳಕ್ ಆಗಲ್ಲ. ಆದ್ರೆ ಎಲ್ಲ ಅದು ನಮ್ ಮನ್ಸಿನ ಮೇಲೆ ನಿರ್ಭರಿತವಾಗಿರುತ್ತೆ ಮಾತಾಜಿ. ನಾವು ಮನಸ್ಸು ಮಾಡಿದ್ರೆ ಏನನ್ ಬೇಕಾದ್ರೂ ಸಾಧಿಸ್ಬೋದು ಮಾತಾಜಿ. ಆದ್ರೆ ಈ ಭೌತಿಕ ಜಗತ್ತಲ್ಲಿ ನಾವು ಬಂದು ಅಷ್ಟು ಮನ್ಸು ಮಾಡಕ್ ಹೋಗಲ್ಲ. ಒಂದೊಂದ್ ಹೆಜ್ಜೆಗೂ ಏನೇನೋ ಕಷ್ಟಗಳು, ಸಂಸಾರ, ಅದ್ರಲ್ಲಿ ಮುಳುಗೋಗಿದ್ದೀವಿ ಮಾತಾಜಿ. ಓಕೆ ಹರೇ ಕೃಷ್ಣ, ಥ್ಯಾಂಕ್ ಯು. ಸೊ ಇನ್ನೊಂದು ಟಾಪಿಕ್, ಇದು 10th canto 34th chapter. ಓಕೆ, 10th canto 34th chapter ಯಾರ ಹತ್ರ ಇದ್ರು ತಗೊಂಡಿ. ಸೊ ಇಲ್ಲಿ ನಂದ ಮಹಾರಾಜ is protected by Krishna and ವಿದ್ಯಾಧರ ಕರ್ಸ್ ಇಂದ ಹೊರಗೆ ಬರ್ತಾನೆ. ಇದೆಲ್ಲ ನೋಡೋಣ. ಸೊ ಈಗ ಇದು ನಡೆಯೋ ಜಾಗ, ಈ ಇನ್ಸಿಡೆಂಟ್ಸ್ ನಡೆಯೋ ಜಾಗ ಅಂಬಿಕಾವನ ಫಾರೆಸ್ಟ್. ಶಿವರಾತ್ರಿ ಇನ್ಸಿಡೆಂಟ್ಸ್ ಆಗ್ತಾ ಇರುವಾಗ ಇದು ನಡೆಯುತ್ತೆ. ಇಲ್ಲಿ ಯಾರ ಕ್ಯಾರೆಕ್ಟರ್ಸ್ ನೋಡಿದ್ರೆ ನಂದ ಮಹಾರಾಜ, ಗೋಪಾಲಕರು ಮತ್ತೆ ಸರ್ಪ, ವಿದ್ಯಾಧರ. ಓಕೆ, ಸೊ ಈ ಕ್ಯಾರೆಕ್ಟರ್ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಮತ್ತೆ ಇಲ್ಲಿ ಬಂದು ಒಬ್ಬ ನಂದ ಮಹಾರಾಜ ಹತ್ರ ನಾವ್ ಏನ್ ಕಲಿಬೇಕು, ಸರ್ಪ ವಿದ್ಯಾಧರ ಹತ್ರ ಅಂದ್ರೆ ನಾವ್ ಏನ್ ಕಲಿಬೇಕು ಅನ್ನೋದು ತಿಳ್ಕೊಳ್ಳೋಣ. ಸೊ ಈಗ ನಾವು ಕೃಷ್ಣ ಬುಕ್ ರೀಡಿಂಗ್ ಮಾಡುವಾಗ ರಾಸಲೀಲಾ ಬರುತ್ತೆ. ರಾಸಲೀಲಾ ಆದ್ಮೇಲೆ ಬಂದು ದೋಲೋ ಯಾತ್ರೆ, ದಟ್ ಇಸ್ ಹೋಲಿ ಸೆಲೆಬ್ರೇಷನ್. ಈ ಮಧ್ಯದಲ್ಲಿ ಬಂದು ಶಿವರಾತ್ರಿ ಬರುತ್ತೆ. ಓಕೆ, ಯೂಶಲಿ ವೈಷ್ಣವಾಸ್ ಬಂದು ಶಿವರಾತ್ರಿಯನ್ನ ಫಾಲೋ ಮಾಡಲ್ಲ. ಇಲ್ಲಿ ನೋಡಿದ್ರೆ ಒಂದ್ಸತಿ ನಂದ ಮಹಾರಾಜಕ್ಕೆ ಒಂದು ಆಸೆ ಇರುತ್ತೆ, ನಾವು ಶಿವರಾತ್ರಿಯನ್ನು ಮಾಡಬೇಕು ಅಂತ. ಅದೇ ಫಸ್ಟ್ ಟೈಮ್ ಮಾಡ್ತಾರೆ ಅವರು. ಸೊ ಶಿವರಾತ್ರಿಗೆ ಹೋಗಿ ಶಿವರಾತ್ರಿನ ಮಾಡ್ಬೇಕು ಅಂತ ಅನ್ಕೊಂಡು ನಂದ ಮಹಾರಾಜ, ಗೋಪಾಲಕರು ಮತ್ತೆ ಅವರು ಕುಟುಂಬ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎತ್ತಿನ ಗಾಡಿ ಮೇಲೆ ಹೋಗ್ತಾರೆ. ಅಂಬಿಕಾವನ ಹತ್ರ ಹೋಗ್ತಾರೆ. ಅಂಬಿಕಾವನ ಏನಂದ್ರೆ ಅದೊಂದು ಫಾರೆಸ್ಟ್. ಅಲ್ಲಿ ಆ ಫಾರೆಸ್ಟ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಲಾರ್ಡ್ ಶಿವ, ಸದಾಶಿವ ಬಂದು ಲಾರ್ಡ್ ಪಶುಪತಿ ಅಂತ ಕರೀತಾರೆ ಅವರು. ಆಮೇಲೆ ಗಾಡೆಸಸ್ ಅಂಬಿಕಾ, ಇವರಿಬ್ರು ಇರ್ತಾರೆ, ಪಶುಪತಿ ಮತ್ತೆ ಗಾಡೆಸ್ ಅಂಬಿಕಾ. ಅದ್ರ ಪಕ್ಕ ಬಂದು ರಿವರ್ ಸರಸ್ವತಿ ಆರ್ತಾ ಇರತ್ತೆ. ಸೊ ಇಲ್ಲಿ ಇವ್ರು ನೋಡಿದ್ರೆ ನಂದ ಮಹಾರಾಜ, ಗೋಪಾಲಕರು 3 ವಿಷಯನ ಮಾಡ್ತಾರೆ. 3 days ಅಲ್ಲಿ ಉಳ್ಕೊಂತಾರೆ. ಓಕೆ, ಫಸ್ಟ್ ಒಂದು ಸ್ನಾನ ಮಾಡ್ತಾರೆ, ಆಮೇಲೆ ಪೂಜೆ ಮಾಡ್ತಾರೆ ಮತ್ತೆ ದಾನವನ್ನ ಮಾಡ್ತಾರೆ, ಆಮೇಲೆ ಫಾಸ್ಟಿಂಗ್, ಉಪವಾಸ ಇರ್ತಾರೆ. ಈ 3 ವರ್ಡ್ ಜ್ಞಾಪ ಇಟ್ಕೊಳ್ಳೋಣ. ಸೊ ಅಲ್ಲಿ ಸರಸ್ವತಿ ರಿವರ್ ಅಲ್ಲಿ ಸ್ನಾನ ಮಾಡ್ತಾರಲ್ಲ, ಸೊ ಅದೇನಂದ್ರೆ ಕ್ಲೀನ್ಲಿನೆಸ್. ಸೊ ನಮ್ಗೆ ತಗೊಂಡ್ರೆ ನಮ್ಮ ಹತ್ರನು 2 types ಆಫ್ ಕ್ಲೀನ್ಲಿನೆಸ್ ಇರಬೇಕು. ಎಕ್ಸ್ಟರ್ನಲ್ ಕ್ಲೀನ್ಲಿನೆಸ್ ಬಂದು ಸ್ನಾನ ಮಾಡೋದು, ಹೈಜಿನಿಕ್ ಆಗಿ ಇರೋದು. ಇಂಟರ್ನಲ್ ಕ್ಲೀನ್ಲಿನೆಸ್ ಬಂದು ಚಾಂಟಿಂಗ್. ಓಕೆ, ಸೊ ಎಕ್ಸ್ಟರ್ನಲ್ ಕ್ಲೀನ್ಲಿನೆಸ್ ಮಾಡ್ಕೊಂಡು ಇಂಟರ್ನಲ್ ಕ್ಲೀನ್ಲಿನೆಸ್ ಪ್ರಿಪೇರ್ ಆಗ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಪಶುಪತಿಯನ್ನ ಪ್ರಾರ್ಥನಾ ಮಾಡ್ತಾರೆ. ಓಕೆ, ಪಶುಪತಿ ಅಂಡ್ ಅಂಬಿಕಾವನ್ನ ಪ್ರಾರ್ಥನಾ ಮಾಡ್ತಾರೆ. ಪ್ರಾರ್ಥನಾ ಮಾಡಿದ್ಮೇಲೆ ದಾನಗಳನ್ನ ಮಾಡ್ತಾರೆ. ಸೊ ಇಲ್ಲಿ ನಾವ್ ಏನ್ ತಿಳ್ಕೊಬೇಕಂದ್ರೆ
ಅಂದ್ರೆ ಬ್ರಾಹ್ಮಣಾಸ್ ಕೊಡ್ತಾರಲ್ಲ, ಆ ಆಟಿಟ್ಯೂಡ್ ಇರುವಾಗ ಅವ್ರಿಗೆ ಏನಾಗುತ್ತೆ, ಯಾವ ಒಂದು ವ್ಯಕ್ತಿಯು ತನ್ನ ಹತ್ರ ಇರೋದ ದಾನ ಕೊಡುವಾಗ ಅವನ ಹತ್ರ ಇರೋ ಗ್ರೀಡ್ ಹೋಗುತ್ತೆ. ನಮ್ ಎನಿಮೀಸ್, ನಾವು ಈಗ ಟಾಪಿಕ್ ಸ್ಟಾರ್ಟ್ ಮಾಡುವಾಗ ರಿಯಲ್ ಡಿಮಾಂಡ್ಸ್ ಅಂತ ಹೇಳಿದ್ವಲ್ಲ, ಲಸ್ಟ್, ಆಂಗರ್ ಅಂಡ್ ಗ್ರೀಡ್. ಈಗ ಅವ್ರ ಹತ್ರ ಇರೋ ಪ್ರೈಡ್ನೆಸ್ ಎಲ್ಲ ಇಲ್ಲಿ ಹೋಗುತ್ತೆ. ಒಬ್ರಿಗೆ ದಾನ ಕೊಡುವಾಗ ನಮ್ಗೆ ಹತ್ರ ಏನಾಗುತ್ತೆ, ಹಂಬಲ್ನೆಸ್ ಬರುತ್ತೆ. ಓಕೆ, ದೆನ್ ಸೆಕೆಂಡ್, ಮೂರನೇ ವಿಷಯ ಏನ್ ಮಾಡ್ತಾರೆ, ಮಾರನೇ ದಿವಸ ಫಾಸ್ಟಿಂಗ್ ಮಾಡ್ತಾರೆ. ಫಾಸ್ಟಿಂಗ್ ಹೆಂಗ ಮಾಡ್ತಾರೆ ಅಂದ್ರೆ, ಗ್ರೈನ್ಸ್ ತಿನ್ನಲ್ಲ, ಬರೀ ನೀರನ್ನ ಕುಡ್ಕೊಂಡು ಫಾಸ್ಟಿಂಗ್ ಮಾಡ್ತಾರೆ. ಸೊ ಈ ಫಾಸ್ಟಿಂಗ್ ಅನ್ನೋದು ಇಲ್ಲಿ ಹೆಂಗ್ ತಿಳ್ಕೊಬೇಕಂದ್ರೆ, ಸೆನ್ಸ್ ಕಂಟ್ರೋಲ್. ನಾವು ನಮ್ ಸೆನ್ಸಸ್ ಕಂಟ್ರೋಲ್ ಮಾಡ್ಬೇಕು. ಸೆನ್ಸಸ್ ಕಂಟ್ರೋಲ್ ಮಾಡಿದ್ರೆ ಯಾರಿಂದ ಆಗುತ್ತೆ, ನಮ್ಮ ಮೈಂಡ್ ಇಂದ ಆಗುತ್ತೆ. ಮೈಂಡ್ ಕಂಟ್ರೋಲ್ ಮಾಡ್ಬೇಕಂದ್ರೆ ನಮ್ಮ ಇಂಟೆಲಿಜೆನ್ಸ್ ಇಂದ ಆಗುತ್ತೆ. ಆ ಇಂಟೆಲಿಜೆನ್ಸ್ ಯಾಕಂತ ಸುಪೀರಿಯರ್ ಯಾರು ನೋಡಿದ್ರೆ ಸೋಲ್. ಸೊ ಇದು ಹೆಂಗ್ ಸಾಧ್ಯ ಆಗುತ್ತೆ ಅಂದ್ರೆ, ನಾವು ಹೆಂಗಿದೀವಿ ಅಂದ್ರೆ, ಇನ್ನು ಸೆನ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೀವಿ. ಸೊ ನಾವೆಲ್ಲ ಇನ್ನು ಸೆನ್ಸ್ ಸ್ಲೇವ್ ಆಗಿರ್ತೀವಿ ಅಲ್ವಾ. ಸೆನ್ಸ್ ಬಂದು ನಮ್ನ ರೂಲ್ ಮಾಡುತ್ತೆ. ಬಟ್ ನಮ್ಗೆ ಇನ್ನೂ ಬಂದು ಫುಲ್ ಜ್ಞಾನ ಬಂದಿಲ್ಲ. ನಾವು ಆತ್ಮ ನಮ್ ಸೆನ್ಸಸ್ ನ ಕಂಟ್ರೋಲ್ ಮಾಡ್ಬೋದು ಅಂತ ಬಂದಿಲ್ಲ. ಓಕೆ, ಸೊ ಆ ಸ್ಟೇಜ್ ನಾವು ಇಲ್ಲಿ ಓವರ್ಕಮ್ ಮಾಡ್ಬೇಕು. ಈ 3 ದಿವಸ ಅವ್ರು ಮಾಡಿದ್ರೆ 3 ತರ ಈ ವಿಷಯಗಳು ನಮ್ ಲೈಫ್ ಅಪ್ಲೈ ಮಾಡ್ಬೇಕು. ಸೊ ಅವಾಗ ನೈಟ್ ಆಯ್ತು, ಅವ್ರು ಸುಸ್ತಾಗಿತ್ತು, ಮಲ್ಕೊಂಡಿರುವಾಗ ಒಂದು ದೊಡ್ಡ ಸರ್ಪ ಬರುತ್ತೆ. ಸರ್ಪ ಬಂದು ನಂದ ಮಹಾರಾಜರ ನುಂಗಕ್ಕೆ ಶುರು ಮಾಡುತ್ತೆ. ಅವ್ರ ಸುತ್ಕೊಂಡು ನುಂಗಕ್ಕೆ ಪ್ರಯತ್ನ ಮಾಡುತ್ತೆ. ಅವ್ರು ಕಿಚ್ತಾರೆ. ಓಕೆ, ಕಿಚ್ತಾರೆ. ಏನಂದ್ರೆ, ಕೃಷ್ಣ ಹೆಲ್ಪ್ ಮೀ ಅಂತ ಕಿಚ್ತಾರೆ. ಆವಾಗ ನಿದ್ದೆ ಮಾಡ್ತಾ ಇರೋ ಗೋಪಾಲಕರೆಲ್ಲ ಎದ್ದೊಳ್ಳಿ ಕಟ್ಟೆ ತಗೊಂಡು ಆ ಸರ್ಪವನ್ನ ಹೊಡಿತಾರೆ. ಅದು ಬಿಡ್ತಾ ಇಲ್ಲ. ಆವಾಗ ಕೃಷ್ಣ ಬಂದ ಜಾಗದಲ್ಲಿ ತನ್ನ ತಾಮ್ರಂತ ಪಾದವನ್ನ ಸರ್ಪ ಮೇಲೆ ಇಡ್ತಾರೆ. ಇಮಿಡಿಯೇಟ್ ಆಗ ಅದು ನೋಡಿದ್ರೆ ಒಂದು ಸುಂದರವಾದ ಒಂದು ಡೆಮಿಗಾಡ್ ಆಗ್ತಾರೆ, ದೇವರಾಗ್ತಾನೆ. ಅವ್ರು ಯಾರು ನೋಡಿದ್ರೆ ವಿದ್ಯಾಧರ. ಓಕೆ, ಸೊ ವಿದ್ಯಾಧರ ನೋಡಿದ್ರೆ ನಮ್ಗೆ ಗೊತ್ತು, ಸಿದ್ಧಲೋಕ, ವಿದ್ಯಾಧರ ಲೋಕ, ಚಲನ ಲೋಕ ಅಂತ ಹೈಯರ್ ಪ್ಲಾನಿಟರಿ ಸಿಸ್ಟಮ್ಸ್ ಅಲ್ಲಿ ಇದರಲ್ಲಿ ಅವ್ರಿಗೆಲ್ಲ ಒಂದು ಪವರ್ ಇರುತ್ತೆ. ಏನಂದ್ರೆ ಅವ್ರಿಗೆ ಎಲ್ಲಿ ಮಿಸ್ಟಿಕ್ ಪವರ್ಸ್, ಮಗಿಮ ಅಂತ ಇರ್ತಲ್ಲ, ಆ ಮಿಸ್ಟಿಕ್ ಪವರ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ, ಒಂದು ಜಾಗದಲ್ಲಿಂದ ಇನ್ನೊಂದು ಜಾಗದಲ್ಲಿ ಅವರೇ ಹಾರ್ಕೊಂಡು ಹೋಗ್ತಾರೆ. ಯಾವ ಡಿವೈಸಸ್ ಬೇಡ. ಹೆಂಗ್ ಫಿಶ್ ಬಂದು ಸ್ವಿಮ್ ಮಾಡುತ್ತಲ್ಲ, ಆ ತರ ಅವ್ರೆ ಹಾರ್ಕೊಂಡು ಹೋಗ್ತಾರೆ. ಆತರ ವಿದ್ಯಾಧರ ಒಂದ್ಸತಿ ಹಾರ್ಕೊಂಡು ಎಲ್ಲಾ ನೋಡ್ಕೊಂಡು ಬರೋಣ ಅಂತ ಬಂದ್ರು ಭೂಲೋಕಕ್ಕೆ. ನೋಡಿದ್ರೆ ಒಂದು ಅಂಗಿರ ಸ್ಟೇಜಸ್ ನೋಡ್ತಾರೆ. ಅವ್ರು ನೋಡಿದ್ರೆ ತುಂಬಾ ಕೆಟ್ಟವಾಗಿ ಅಸಿಂಗವಾಗಿರ್ತಾರೆ. ಇವಾಗ ಬಂದು ವಿದ್ಯಾಧರ ಅಷ್ಟು ಬ್ಯೂಟಿಫುಲ್ ಆಗಿರ್ತಾರೆ. ಓಕೆ, ಬ್ಯೂಟಿಫುಲ್ ಆಗಿರೋದ್ರಿಂದ ಆ ಬ್ರೈಟ್ನೆಸ್ ಇಂದ ಅವ್ರ ಸೇಜ್ ನೋಡಿ ನಗ್ತಾರೆ. ನಕ್ಕಿದ್ರಿಂದ ಅಂಗಿ ಸೇಜ್ ಬಂದು ಶಾಪ ಕೊಡ್ತಾರೆ, ನೀನು ಬಂದು ಸರ್ಪವಾಗ ಹೋಗು ಅಂತ. ಓಕೆ, ಸರ್ಪವಾಗ ಆಗ್ತಾರೆ. ಈಗ ನೋಡಿದ್ರೆ ಕೃಷ್ಣರಿಂದ ಅವ್ರಿಗೆ ವಿಮೋಚನ ಸಿಕ್ಕತ್ತೆ. ಅವಾಗ ನೋಡಿದ್ರೆ ಸುಂದರ ನೋಡಿದ್ರೆ ಅಷ್ಟೇ ಬಾಡಿಯಿಂದ ಎಷ್ಟು ಎಫ್ಲಿಜೆನ್ಸ್ ಬರುತ್ತೆ. ಗೋಲ್ಡನ್ ಜ್ಯುವೆಲ್ಸ್ ಎಲ್ಲ ಹಾಕೊಂಡಿರ್ತಾರೆ. ಎಲ್ಲರೂ ನೋಡಿ ಆಶ್ಚರ್ಯ ಆಗತ್ತೆ ಡೆಮಿಗೋಡನ್ ನೋಡಿ. ಆಮೇಲೆ ನೀವೇನು ಈ ನಿನ್ಗೆ ಯಾಕೆ ಹಿಂಗಾಯ್ತು ಅಂತ ಕೃಷ್ಣ ವಿದ್ಯಾಧರ ಹತ್ರ ಕೇಳ್ತಾರೆ. ಅವಾಗ ಈ ಸ್ಟೋರೀಸ್ ಎಲ್ಲ ಹೇಳ್ತಾರೆ, ಈ ತರ ನನ್ ಕರ್ಸ್ ಇಂದ ಈ ತರ ಆಯ್ತು ಅಂತ. ಸರಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ಬಿಟ್ಟು, ಶಾಪ ಕೂಡ ನನ್ಗೆ ಒಳ್ಳೇದೇ ಆಯ್ತು. ಈಗ ಆ ಶಾಪ ಕೊಟ್ಟಿರೋದ್ರಿಂದ ಸಾಕ್ಷಾತ್ ಭಗವಾನ್ ನಿಂಗ್ಲ ದರ್ಶನ ಆಗಿದೆ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡ್ತಾರೆ. ಪ್ರದಕ್ಷಿಣೆ ಮಾಡಿ ಅವ್ರ ಹತ್ರ ಪರ್ಮಿಷನ್ ಕೇಳ್ಕೊಂತಾರೆ, ನಾನು ಹೋಗ್ಲಾ ಈ ತರ ನಮ್ ಲೋಕದಕ್ಕೆ ಅಂತ. ಆಮೇಲೆ ಕೃಷ್ಣ ಪರ್ಮಿಷನ್ ಕೊಡ್ತಾರೆ, ಅವ್ರು ಹೋಗ್ತಾರೆ. ಸೊ ಇಲ್ಲಿ 2 ಥಿಂಗ್ಸ್ ಏನಂದ್ರೆ, ನಂದ ಮಹಾರಾಜ ಬಂದು ನೋಡಿದ್ರೆ ಒಂದು ಸತಿ ಪಾಸ್ಟ್ ಲೈಫ್ ಪ್ರೀವಿಯಸ್ ಲೈಫ್ ಅಲ್ಲಿ ಒಂದು ಡಿಸೈಡ್ ಇತ್ತು, ಶಿವನ ಪೂಜೆ ಮಾಡ್ಬೇಕು ಅಂತ. ಅದಕ್ಕೆ ಕೃಷ್ಣ ಈಗ ಆಸೆಯನ್ನ ಫುಲ್ಫಿಲ್ ಮಾಡಕ್ಕ ಒಂದ್ ಚಾನ್ಸ್ ಕೊಟ್ಲು. ಆಮೇಲೆ ನಂದ ಮಹಾರಾಜ ಹತ್ರ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನಾವು ತಿಳ್ಕೊಬೇಕು. ಏನಂದ್ರೆ, ಅವ್ರ ಕಷ್ಟ ಇತ್ತು, ಅವ್ರ ಏನ್ ಮಾಡಿದ್ರೆ ಯಾರೇ ಕರೆದಿಲ್ಲ, ಕೃಷ್ಣರ ಕರೆದು. ನಮ್ಗೂ ನಮ್ ಜೀವನದಲ್ಲಿ ಕಷ್ಟ ಇರುವಾಗ ಯಾರ ಹತ್ರ ಹೋಗ್ಬಾರದು, ಕೃಷ್ಣ ಹತ್ರ ಹೋಗ್ಬೇಕು. ಓಕೆ, ಸೊ ಪ್ಲೀಸ್ ಸೇವ್ ಮೀ ದಿಸ್ ಸರೆಂಡರ್ಡ್ ಸೋಲ್ ಅನ್ನ ಅವರು ಯೂಸ್ ಮಾಡ್ತಾರೆ. ಸೊ ನಾವು ಆತರ ಅವ್ರ ಹತ್ರ ಅಪ್ರೋಚ್ ಮಾಡ್ಬೇಕು. ವಿ ಹ್ಯಾವ್ ಟು ಸರೆಂಡರ್ ಮಾಡಿದ್ರೆ ಅವ್ರು ಬಂದು ನಮ್ಗೆ ದಾರಿ ತೋರಿಸ್ತಾರೆ.
ಇಲ್ಲವಾ ಅರ್ಜುನ ಕೂಡ ಏನಾಗ್ತಾರೆ ಫಸ್ಟ್ ಚಾಪ್ಟರ್ ಅಲ್ಲಿ ಕೃಷ್ಣ ಮಾತಾಡಿಲ್ಲ, ಸೆಕೆಂಡ್ ಚಾಪ್ಟರ್ ಅಲ್ಲಿ ನೋಡಿದ್ರೆ ಐ ಆಮ್ ಸರೆಂಡರ್ ಆಗ್ತೀನಿ, ನನ್ ಗೈಡ್ ಮಾಡಿ ಅಂತ ಹೇಳ್ತಾರಲ್ಲ, ಅವಾಗ ಕೃಷ್ಣ ಬಂದು ಈ ಪ್ಲೇಸ್ ದ ರೋಲ್ ಆಫ್ ಗುರು. ಆಮೇಲೆ ಇದೇ ತರ ಕರ್ಸ್ ಬೈ ಗ್ರೇಟ್ ಸೇಜಸ್, ಇಲ್ಲಿ ವಿದ್ಯಾಧರಕ್ಕೆ ಅಂಗಿರ ಶಾಪ ಕೊಡ್ತಾರೆ. ಅದೇ ತರ ನಾರದ ಋಷಿ ಬಂದು ನಲಕ್ರುಗ ಮಣಿಗ್ರೀವಕ್ಕೆ ಶಾಪ ಹಾಕ್ತಾರೆ. ಅವರು ನೋಡಿದ್ರೆ ಮತ್ತೆ ಕೃಷ್ಣವನ್ನ ನೋಡ್ತಾರಲ್ಲ, ಅವರಿಂದ ಅದಕ್ಕೆ ಮುಕ್ತಿ ಸಿಕ್ಕಿ ಅವ್ರ ಒರಿಜಿನಲ್ ಪ್ಲೇಸ್ ಹೋಗ್ತಾರೆ. ಸೊ ಇವ್ರ ಹತ್ರ ಲಸ್ಟ್ ಆಂಗರ್ ಗ್ರೀಡಿ ಇರೋದ್ರಿಂದ ಅವರು ತಪ್ಪು ಮಾಡಿ ಒಂದು ಪನಿಷ್ಮೆಂಟ್ ಆಗಿ ಆಮೇಲೆ ವಿಮೋಕ್ಷವಾಗ್ತದೆ. ಓಕೆ, ಇದನ್ನ ಬಂದು ಬುದ್ಧಿವಂತರಾಗಿ ಇರೋವರು ಆ ತಪ್ಪನ್ನ ನಮ್ ಬುದ್ಧಿವಂತರು ತನ್ನ ಜೀವನದಲ್ಲಿ ಈ ತಪ್ಪನ್ನ ಮಾಡಲ್ಲ. ಓಕೆ, ಸೊ ನಾವು ಬುದ್ಧಿವಂತರ ಇಲ್ಲವಂತ ನಾವೇ ಡಿಸೈಡ್ ಮಾಡ್ಕೋಬೇಕು. ಓಕೆ, ಸೊ ಇದೇ ಇವತ್ತು ಕೊಟ್ಟಿರೋ ಟಾಪಿಕ್ಸ್. ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಐ ವಿಲ್ ಶನೇಟ್. ಹರೇ ಕೃಷ್ಣ. ಎಲ್ಲರಿಗೂ ಅರ್ಥ ಆಯ್ತಾ? ಹರೇ ಕೃಷ್ಣ. ಮಾತಾಜಿ ಅರ್ಥ ಮಾತಾಜಿ. ಆಯ್ತು ಮಾತಾಜಿ. ಅರ್ಥ ಆಯ್ತು ಮಾತಾಜಿ. ಕನ್ನಡ ಬರ್ದೇ ಇದ್ರೂನು ಎಷ್ಟು ಚೆನ್ನಾಗಿ ನೀವು ಬಿಡಿಸಿ ಎಲ್ಲ ಹೇಳಿದೀರಾ ಮಾತಾಜಿ. ಆಯ್ತು ಮಾತಾಜಿ, ಆಯ್ತು, ಚೆನ್ನಾಗಿ ಹೇಳ್ತಿದ್ದೆ ಮಾತಾಜಿ. Okay. So I will be reading Vansha Kalpatarupesh Kripa Siddhi Bhayevache Patihanam Vaishnave Namacharya Haridas Thakur Pujay Jagat Guru Srila Prabhupada Pujay. ಜಯ ಗುರುದೇವ್. Thank you. Hare Krishna. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. Thank you. ಮಾತಾಜಿ. Hare Krishna. ಯಾರಿಗಾದ್ರೂ ಡೌಟ್ ಇದೆಯಾ? ಡೌಟ್ ಇಲ್ಲ ಅಂದ್ರೆ ಏನ್ ಮಾಡ್ಬೋದಾ? ಓಕೆ, ಕ್ಲಾಸ್ ಎಂಡ್ ಮಾಡ್ತಾ ಇದ್ದೀನಿ. ಸರಿ ಮಾತಾಜಿ.